ವೆಲ್ಕಮ್ ಬ್ಯಾಕ್ ಗೈಸ್. ಒನ್ ಪೀಸ್ ನ ಸೀಸನ್ 1 ನ ಕೊನೆಯ 2 ಎಪಿಸೋಡ್ಸ್ ಗೆ ಲಾಸ್ಟ್ ಎಪಿಸೋಡ್ ಅಲ್ಲಂತೂ ನಾಮಿ ಆರ್ಲೊಂಗ್ ನ ಜೊತೆಗೆ ಮ್ಯಾಪ್ ಅನ್ನು ಹಿಡ್ಕೊಂಡು ಹೋಗಿದ್ಲು. ಹಾಗೇನೆ ಸಂಜಿ ಈಗ ಲುಫಿಯ ಕ್ರೂಗೆ ಜಾಯ್ನ್ ಆಗಿದ್ದಾನೆ. ಜೊತೆಗೇನೆ ಇವರ ಬಳಿ ಈಗ ಬಗ್ಗಿ ಇದ್ದಾನೆ ದಾರಿಯನ್ನು ತೋರಿಸೋದಕ್ಕೆ. ಸೊ ಮುಂದೇನಾಗುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಈ ಸೀರೀಸ್ ಅನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಂಗೆ ತುಂಬಾನೇ ಟೈಮ್ ತಗೊಂಡಿದೆ. ಹಾಗಾಗಿ ವಿಡಿಯೋಗೆ ಹೈಪ್ ಮಾಡೋದನ್ನ ಮರಿಲೇಬೇಡಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂಡ್ ಲೈಕ್ ಬಟನ್ ಅನ್ನು ಕೂಡ ಒತ್ತಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಕಥೆ ಅಲ್ಲಿನೇ ಕಂಟಿನ್ಯೂ ಆಗಿರುತ್ತೆ. ಉಸಾಪ್ನ ಕಣ್ಣೆದುರಲ್ಲಿ ಬಗ್ಗಿ ಇದ್ದಾನೆ. ಬಗ್ಗಿ ಹೇಳೋದೇನಂದ್ರೆ ನಾನೇನು ಕೂಡ ನಿಮ್ಗೆ ಬಾಯ್ ಬಿಡೋದಿಲ್ಲ, ಯಾಕಂದ್ರೆ ಆರ್ಲೊಂಗ್ ಎಷ್ಟು ಕೆಟ್ಟ ಮನುಷ್ಯ ಅಂತ ನಂಗೆ ಗೊತ್ತಿದೆ. ನಾನಂತೂ ಏನು ಕೂಡ ಬಾಯ್ ಬಿಡೋದಿಲ್ಲ. ನಿಮ್ಮ ಜೊತೆ ಇದ್ದವಳೆ ನಿಮ್ಗೆ ಮೋಸ ಮಾಡ್ಕೊಂಡು ಹೋಗಿದ್ದಾಳೆ. ಇದನ್ನ ಕೇಳ್ದಾಗ ಝೋರೋ ಅಂತೂ ಕೋಪದಲ್ಲಿ ಇವನ ತಲೆನ ಹಿಡಿದು ಶಿಪ್ ನ ಕಾರ್ನರ್ ಗೆ ತರ್ತಾನೆ ನೀರಿಗೆ ಹಾಕೋದಕ್ಕೆ. ಸೊ ಹೀಗೆ ಬ್ಲಾಕ್ ಮೇಲ್ ಮಾಡ್ತಿರುವಾಗ ಸೈಡ್ ಅಲ್ಲಿ ಲುಫಿ ಮತ್ತೆ ಸಾಂಜಿ ಕೂಡ ಮಾತಾಡ್ಕೊಳ್ತಿರ್ತಾರೆ. ನಮ್ ಯಾಕೆ ಈ ತರ ಮಾಡಿರ್ಬೋದು, ಯಾಕೆ ಇವ್ರಿಗೆ ಮೋಸ ಮಾಡಿರ್ಬೋದು ಅಂತ. ಸ್ವಲ್ಪ ಹೊತ್ತಾದಾಗ ಇವರೊಂದು ಜಾಗಕ್ಕೆ ಬರ್ತಾರೆ. ಇದರ ಹೆಸರು ಕೊನೋಲಿ ಐಸ್ಲ್ಯಾಂಡ್ ಅಂತ. ಈಗ ಸ್ಟೋರಿ ವಾಪಸ್ ಪಾಸ್ಟ್ ಗೆ ಹೋಗುತ್ತೆ. ಬಾಲ್ಯದ ಟೈಮ್ ನ ನಾಮ್ಯನ್ನ ಇಲ್ಲಿ ನಾವು ನೋಡ್ತೀವಿ. ಅವಳ ಜೊತೆಗೆ ಇಬ್ರು ಹೆಂಗಸರು ಕೂಡ ಇದ್ದಾರೆ. ಅಂದ್ರೆ ಒಬ್ಳಂತ ಇವಳ ತಾಯಿ, ಇನ್ನೊಬ್ಳು ಯಾರು ಅಂತ ನಿಮ್ಗೆ ಮತ್ತೆ ಗೊತ್ತಾಗುತ್ತಾ. ಈಗ ವಾಪಸ್ ಪ್ರೆಸೆಂಟ್ ಗೆ ಶಿಫ್ಟ್ ಆಗಿರುತ್ತೆ. ಮತ್ತೆ ನಾಮಿ ಇಲ್ಲಿ ನಿಂತಿದ್ದಾಳೆ. ಇಲ್ಲಿ ನಾಮಿ ಅಂತೂ ಫಿಶರ್ಸ್ ಮ್ಯಾನ್ ಗಳ ನಡುವೆ ಪೋಕರ್ ಅನ್ನ ಆಡ್ತಿದ್ದಾಳೆ ಮತ್ತೆ ಬೆಟ್ಟಿಂಗ್ ಮಾಡ್ತಿದ್ದಾಳೆ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೇನೆ ಇದು ಆರ್ಲೊಂಗ್ ನ ಜಾಗ ಆಗಿದೆ. ಹಾಗೇನೆ ಇಲ್ಲಿ ನೋಡ್ತೀವಿ ಬಗ್ಗಿಯ ಬಾಡಿಯನ್ನ ಇಲ್ಲಿ ನೇತಾಕ್ಬಿಟ್ಟಿದ್ದಾರೆ. ಅಲ್ಲಿಂದ ನಾಮಿ ಹೋಗ್ತಾಳೆ ಸೀದಾ ಈ ದೊಡ್ಡದಾದಂತಹ ಅರಮನೆಯ ಒಳಗಡೆ. ಇಲ್ಲಿಗೆ ಬಂದಾಗ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ನಾಮಿ ಯಾಕೆ ನಕ್ಷೆಯನ್ನ ಕತ್ತಾ ಇದ್ಲ ಅಂದ್ರೆ ಈ ಆರ್ಲೊಂಗ್ ನ ಜಾಗಕ್ಕೆ ತರೋದಕ್ಕೆ. ಸ್ಟಾರ್ಟಿಂಗ್ ಅಲ್ಲಿ ಲುಫಿಯನ್ನ ಮೀಟ್ ಆದಾಗ ಕೂಡ ಅದಕ್ಕೇನೆ ಅವಳು ನಕ್ಷೆಯನ್ನ ಕದ್ದೋದಕ್ಕೆ ಬಂದಿದ್ದದ್ದು. ಸೊ ಈ ನಕ್ಷೆಯನ್ನ ಇಲ್ಲಿ ಇಟ್ಬಿಡ್ತಾಳೆ. ಅದೇ ಟೈಮ್ಗೆ ನಾವು ವಾಪಸ್ ಫ್ಲಾಶ್ ಬ್ಯಾಕ್ ಹೋಗ್ತೀವಿ. ಇದು ನಾಮಿಯ ಬಾಲ್ಯದ ಟೈಮ್ ಆಗಿದೆ. ಅಂಡ್ ಇವಳೊಂದು ಬುಕ್ ಅನ್ನ ಕದ್ಕೊಂಡು ಬಂದಿದ್ಲು. ಇದೊಂದು ನಕ್ಷೆ ಆಗಿತ್ತು ಮತ್ತೆ ಇದರಲ್ಲಿ ಎಲ್ಲ ಪ್ಲೇಸ್ ಗಳಿತ್ತು. ಆದ್ರೆ ನಾಮಿಯ ತಾಯಿ ಇದ್ದಾಳಲ್ವಾ, ಇವಳು ಈ ನಕ್ಷೆಯನ್ನ ಎತ್ಕೊಳ್ತಾಳೆ ಮತ್ತೆ ಹೇಳ್ತಾಳೆ ನೀನ್ ಇದನ್ನ ಕದ್ದಿದೀಯಾ ಅಂತ. ಹಾಗೇನೆ ಒಂದು ಕಪಾಳಕ್ಕೆ ಕೂಡ ಬರ್ಸ್ ಬಿಡ್ತಾಳೆ. ಇದಕ್ಕೆ ನಾಮಿ ಹೇಳ್ತಾಳೆ ನಿಮ್ಗೆ ಯಾವುದೇ ಹಾಕಿಲ್ಲ ನಂಗೆ ಹೊಡಿಯೋದಕ್ಕೆ, ಯಾಕಂದ್ರೆ ನೀವು ನನ್ನ ತಾಯಿ ಕೂಡ ಅಲ್ಲ ಅಂತ. ಇವಳು ಹೇಳಿರೋ ರೀತಿನೇ ಇವಳೊಬ್ಳು ಮೆರಿನ್ ಆಗಿದ್ಲು. ಅದೊಂದು ಸಮಯದಲ್ಲಿ ಜೋರಾಗಿ ಫೈಟ್ ಆಗ್ತಿತ್ತು. ಮತ್ತೆ ಆ ಟೈಮ್ ನಲ್ಲಿ ಕಂಪ್ಲೀಟ್ ಆಗಿ ಜಾಗವನ್ನ ಸುತ್ತಾ ಇದ್ದಾಗ ನಾಮಿ ಹಾಗೂ ಈ ಒಬ್ಳು ಹುಡುಗಿ ಸಿಗ್ತಾಳೆ. ಇವಳ ಹೆಸರು ನಾಜಿಕೋ ಅಂತ. ಹಾಗಾಗಿ ಈ ಮೆರಿನ್ ಲೇಡಿ ಇದ್ದಾಳಲ್ವಾ, ಇವರಿಬ್ಬರನ್ನ ನೋಡಿ ಬದುಕಬೇಕು ಲೈಫ್ ಅಲ್ಲಿ ಅಂತ ಅನ್ಸ್ಬಿಡ್ತು. ಹಾಗಾಗಿ ಇವರಿಗೋಸ್ಕರನೇ ಅವಳು ಇಷ್ಟು ಸಮಯ ಬದುಕ್ತಿದ್ದದು. ಈಗ ವಾಪಸ್ ಸೀನ್ ಪ್ರೆಸೆಂಟ್ ಗೆ ಬರುತ್ತಾ ಇಲ್ಲಿ ಆರ್ಲಾಂಗ್ ಬಂದಿದ್ದಾನೆ. ನಂಗೆ ತುಂಬಾ ಖುಷಿ ಆಗಿದೆ, ನೀನು ನಕ್ಷೆನ ಹಿಡ್ಕೊಂಡು ಬಂದಿದೀಯಾ. ನಾನು ನಿನ್ನನ್ನು ಅದಕ್ಕೇನೆ ಕಳ್ಸಿದ್ದೆ. ಇನ್ನು ಪೂರ್ತಿ ಅಧಿಕಾರ ನನ್ನದಾಗುತ್ತೆ. ನಾನು ಗ್ರ್ಯಾಂಡ್ ಲೈನ್ ಗೆ ಹೋಗಿ ಒನ್ ಪೀಸ್ ಅನ್ನ ಹುಡುಕ್ತೇನೆ. ಹಾಗೇನೆ ನಿಂಗೊಂದು ವಾದ ಮಾಡ್ತಿದ್ದೇನೆ. ಯಾವಾಗ ಪೂರ್ತಿ ಸಮುದ್ರವನ್ನ ಸುತ್ತಿ ಬರ್ತೇನೋ ಆಗ ಫಿಶರ್ ಮ್ಯಾನ್ ಗಳಿಗೆ ಸ್ಪೆಷಲ್ ಆಗಿ ನಾನು ಜಾಗವನ್ನ ಕ್ರಿಯೇಟ್ ಮಾಡ್ತೀನಿ. ಹಾಗೇನೆ ನೀನು ಹಾಗೂ ನಿನ್ನ ತಂಗಿಯನ್ನ ಇಟ್ಕೊಳ್ತೀನಿ. ಹಾಗೇನೆ ಇವನು ಇನ್ನೊಂದು ಚಾಲೆಂಜ್ ಅನ್ನ ಕೊಡ್ತಾನೆ. ನೀನು ಈಗ ಒಂದು ವಿಲೇಜ್ ಗೆ ಹೋಗಿ ಅಲ್ಲಿನ ಹಣವನ್ನ ಲೂಟಿ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕು ಅಂತ. ಯಾಕಂದ್ರೆ ಫಿಶರ್ ಮ್ಯಾನ್ ಗಳು ಹೋದ್ರೆ ಡೌಟ್ ಬರುತ್ತೆ. ಇಲ್ಲಿ ನಮ್ಗೆ ಒಂದೊಂದು ಗೊತ್ತಾಗ್ತದೆ ಹೇಗೆ ಆರ್ಲಾಂಗ್ ಮನುಷ್ಯರನ್ನ ಗುಲಾಮರ ರೀತಿ ಯೂಸ್ ಮಾಡ್ಕೊಳ್ತಾನೆ ಅಂತ. ಈಗ ಇನ್ನೊಂದ್ ಸೈಡ್ ನಲ್ಲಿ ಗರ್ಬ್ ಮತ್ತೆ ಅವನ ಗ್ಯಾಂಗ್ ಬಂದಿದೆ ಭರಾಟೆಗೆ. ಇಲ್ಲಿಗೆ ಬರೋದಕ್ಕೆ ದಾರಿಯನ್ನು ತೋರಿಸಿದ್ದು ಹೆಲಂಪುರ್ ಆಗಿದ್ದಾನೆ. ಯಾಕಂದ್ರೆ ಅವನಪ್ಪ ಮಾರ್ಗನ್ ಆಗಿದ್ದಾನೆ ಅಂಡ್ ಅವನಿಗೆ ಸ್ವಲ್ಪ ಗೊತ್ತಿದೆ. ಅದೇ ಟೈಮ್ಗೆ ಇಲ್ಲಿ ಜೆಫ್ ಬಂದ. ಗರ್ಬ್ ಹೇಳ್ತಾನೆ ನಿಮ್ಮಲ್ಲಿಗೆ ಒಬ್ಬ ಹುಡುಗ ಬಂದಿದ್ನ ಸ್ಟ್ರಾ ಹ್ಯಾಟ್ ಅನ್ನ ಹಾಕೊಂಡು, ಅವನ ಹೆಸರು ಲುಫಿ ಅಂತ. ಜೆಫ್ ಹೇಳ್ತಾನೆ ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋ ಪ್ರಕಾರ ನೀವು ಮೆರಿನ್ ಗಳಂದ್ರೆ ಪೈರೇಟ್ ಗಳನ್ನ ಹಿಡಿತಿರ್ತಾನೆ. ನಾನು ಕೂಡ ಒಬ್ಬ ಪೈರೇಟ್ ಆಗಿದ್ದೆ. ಇಲ್ಲಿನ ಕ್ಯಾಪ್ಟನ್ ಕೂಡ ನಾನೇ ಆಗಿದ್ದೀನಿ. ಆದ್ರೆ ಅದನ್ನೆಲ್ಲ ಬಿಟ್ಟು ಈಗ ಅಡಿಗೆಯವನಾಗಿದ್ದೀನಿ. ಸೊ ಇಲ್ಲಿ ಬಂದದಕ್ಕೆ ನಾನು ಅಡಿಗೆ ಮಾಡಿ ಕೊಡ್ಬೋದು ಅಷ್ಟೇ, ಬೇರೆ ಏನ್ ಕೂಡ ನಂಗೆ ಗೊತ್ತಿಲ್ಲ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಸೈಡ್ ಅಲ್ಲಿ ಅಂತೂ ಲುಫಿ ಮತ್ತೆ ಅವನ ಗ್ಯಾಂಗ್ ಬಂದಿದೆ ಕೋಕೋ ವಿಲೇಜ್ ಗೆ. ಈ ಜಾಗ ಅಂತೂ ತುಂಬಾನೇ ಖತರ್ನಾಕ್ ಆಗಿತ್ತು. ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ಮನೆ ಸರಿಯಾಗಿ ಇರ್ಲೇ ಇಲ್ಲ. ಯಾಕಂದ್ರೆ ಎಲ್ಲವನ್ನ ಕೂಡ ಕಂಪ್ಲೀಟ್ ನಾಶ ಮಾಡಲಾಗಿದೆ. ಲುಫಿ ಆಲೋಚನೆ ಮಾಡ್ತಾನೆ ಇದನ್ನೆಲ್ಲ ಯಾರು ಮಾಡಿರ್ಬೋದು ಅಂತ. ಮತ್ತೆ ಅಲ್ಲಿ ಸ್ವಲ್ಪ ಎದುರಲ್ಲಿ ನಾವು ನೋಡ್ತೀವಿ ತುಂಬಾ ಜನ ಒಟ್ಟಾಗಿ ಸೇರಿದ್ದಾರೆ. ಇದರ ಕಾರಣ ಏನಂದ್ರೆ ಈ ಸಲ ಇವರು ತೆರಿಗೆ ಕೊಡ್ಲಿಲ್ಲ. ಅಂಡ್ ಇದೇ ಟೈಮ್ಗೆ ಇಲ್ಲಿ ನಾಮಿ ಬಂದಿದ್ದಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಿಲೇಜ್ ನಾಮಿ ಬದುಕಿದಂತಹ ವಿಲೇಜ್ ಆಗಿತ್ತು. ನಾಮಿ ಬಂದು ಹೇಳ್ತಾಳೆ ಟೈಮ್ ಆಗಿದೆ, ಎಲ್ರು ನಿಮ್ಮ ಹಣ ತೆಗೀರಿ ಆರ್ಲಾಂಗ್ ಗೆ ತೆರಿಗೆ ಕೊಡೋದಕ್ಕೆ. ಇಲ್ಲಿ ಇವಳ ಸಿಸ್ಟರ್ ಅನ್ನ ಕೂಡ ನಾವು ನೋಡ್ತೀವಿ. ಇವಳು ಹೇಳ್ತಾಳೆ ನಿಂಗೆ ಹೇಗೆ ದಮ್ ಬಂತು ಇಲ್ಲಿಗೆ ಬರೋದಕ್ಕೆ. ನಾಮಿ ಹೇಳ್ತಾಳೆ ನಂಗೆ ಆರ್ಲಾಂಗ್ ಆರ್ಡರ್ ಮಾಡಿದಾನೆ ಅಂತ. ಅಂಡ್ ಗೈಸ್ ಈ ಜಾಗದಲ್ಲಿ ಒಬ್ಬ ಕ್ಯಾಪ್ಟನ್ ಕೂಡ ಇದ್ದಾನೆ. ಇವನು ಸ್ವಲ್ಪ ಕನ್ವಿನ್ಸ್ ಮಾಡ್ತಾನೆ ನಮ್ಮ ಹತ್ರ ಈಗ ಸದ್ಯಕ್ಕೆ ಹಣ ಇಲ್ಲ ಕೊಡೋದಕ್ಕೆ ಅಂತ. ಹಾಗೇನೆ ನಾವು ಫ್ಲಾಶ್ ಬ್ಯಾಕ್ ಕೂಡ ಹೋಗ್ತೀವಿ. ಆ ಬಾಲ್ಯದ ಟೈಮ್ ನಲ್ಲಿ ನಾಮಿ ಒಂದು ನಕ್ಷೆಯನ್ನ ಕದ್ದಿದ್ಲು ತಾನೆ, ಅದನ್ನ ವಾಪಸ್ ಮಾಡೋದಕ್ಕೆ ಈ ಕ್ಯಾಪ್ಟನ್ ನ ಕೈಗೆ ಕೊಟ್ಬಿಡ್ತಾಳೆ. ಕ್ಯಾಪ್ಟನ್ ಹೇಳ್ತಾನೆ ನೀನು ಒಳ್ಳೆ ಹುಡುಗಿ, ಈ ರೀತಿ ಕದ್ದು ಕೆಲಸ ಎಲ್ಲ ಮಾಡ್ಬೇಡ. ನಿಂಗೆ ಒಂದ್ ವೇಳೆ ನಕ್ಷೆ ಬೇಕಿದ್ರೆ ನನ್ನ ಹತ್ರ ಕೇಳ್ಬೋದು ಡೈರೆಕ್ಟ್ ಆಗಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅದೇ ದಿನಾನೇ ಕರೆಕ್ಟ್ ಆಗಿ ಆರ್ಲಾಂಗ್ ಮತ್ತೆ ಅವನ ಸೇನೆ ಬಂದು ಪೂರ್ತಿ ಪುಡಿ ಮಾಡ್ಬಿಡುತ್ತೆ ವಿಲೇಜ್ ಅನ್ನ. ಕೆಲವರು ಅದರಲ್ಲೂ ಸತ್ತೇ ಬಿಟ್ಟಿದ್ದಾರೆ. ಈಗ ವಾಪಸ್ ಪ್ರೆಸೆಂಟ್ ಅಲ್ಲಿ ನೋಡ್ತೀವಿ ನಾಮಿಗೆ ಹಣ ಕೊಟ್ಟೇ ಬಿಟ್ಟಿದ್ದಾರೆ. ಬದಿಯಲ್ಲಿ ಲುಫಿ ಮತ್ತೆ ಅವನ ಗ್ಯಾಂಗ್ ನಿಂತಿದೆ ಅಂಡ್ ಇವಳು ಗಮನಿಸ್ತಾಳೆ. ನಾಮಿ ಕೇಳ್ತಾಳೆ ನೀವೆಲ್ಲ ಏನ್ ಮಾಡ್ತಿದೀರಾ, ನಾನ್ ಹೇಳಿದ್ನಲ್ವಾ ನಾನ್ ನಿಮ್ ಜೊತೆ ಸೇರೋದಿಲ್ಲ ಅಂತ. ಲುಫಿ ಹೇಳ್ತಾನೆ ಆದ್ರೆ ನೀನು ಆರ್ಲಾಂಗ್ ನ ಜೊತೆಗೆ ಯಾಕೆ ಸೇರಿದೀಯಾ. ನಾಮಿ ಇದಕ್ಕೆ ಯಾವುದೇ ಉತ್ತರ ಕೊಡೋದಿಲ್ಲ, ಸೀದಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಉಸಾಪ್ ಹೇಳ್ತಾನೆ ಐ ಥಿಂಕ್ ನಾವ್ ಇಲ್ಲಿದ್ದೇನು ಕೂಡ ಪ್ರಯೋಜನ ಇಲ್ಲ, ಯಾಕಂದ್ರೆ ಇಲ್ಲಿರುವಂತ ವಿಲೇಜ್ ನವರೇ ಅವಳನ್ನ ನೋಡಿ ಹೆದರ್ತಿದ್ದಾರೆ. ಲುಫಿ ಹೇಳ್ತಾನೆ ಇಲ್ಲಿ ಮ್ಯಾಟರ್ ಬೇರೆ ಏನೋದೆ, ಯಾಕಂದ್ರೆ ಅವಳೊಬ್ಳು ಹುಡುಗಿ ನಾಮಿಯನ್ನ ನೋಡಿ ಹೆದರ್ತಿರ್ಲಿಲ್ಲ. ಅಂದ್ರೆ ಇವನು ನೋಜಿಕೋನ ಬಗ್ಗೆ ಮಾತಾಡ್ತಿದ್ದಾನೆ. ಅವಳನ್ನ ಭೇಟಿ ಆಗೋದಕ್ಕೆ ಫಸ್ಟ್ ಅಲ್ಲಿ ಕ್ಯಾಪ್ಟನ್ ಹತ್ರ ಮಾತಾಡ್ಬೇಕಾಗುತ್ತೆ. ಸೊ ಮಾತಾಡಕ್ಕೆ ಶುರು ಮಾಡಿದಾಗ ಅಲ್ಲಿ ದೂರದಲ್ಲಿಂದು ಮರ ಕಾಣ್ತಿದ್ಯಲ್ವಾ, ಅದ್ರ ಬಳಿಯ ಒಂದು ಹೌಸ್ ಇದೆ ತಾನೆ, ಅದು ನಾಮಿಯ ಮನೆ ಆಗಿದೆ. ಮತ್ತೆ ಅಲ್ಲಿ ನೋಜಿಕೋ ನಿಮ್ಗೆ ಸಿಗ್ತಾಳೆ. ಸೊ ಇವರೆಲ್ಲ ಈ ಜಾಗಕ್ಕೆ ಬಂದ್ರು ಮತ್ತೆ ಡೋರ್ ಅನ್ನು ಓಪನ್ ಮಾಡಿದ ತಕ್ಷಣನೇ ಇವಳು
ಇವಳಂತೂ ಶಾರ್ಟ್ ಗನ್ ಹಿಡ್ಕೊಂಡು ಬಂದ್ಲು. ಲುಫಿ ಹೇಳ್ತಾನೆ ನಂಗೆ ನಾಮಿಯ ಬಗ್ಗೆ ಗೊತ್ತಾಗ್ಬೇಕಾಗಿದೆ, ಪ್ಲೀಸ್ ಅವಳ ಬಗ್ಗೆ ಹೇಳ್ಬೋದಾ ಅಂತ. ಫಸ್ಟ್ ಇವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಕೊನೆಗೆ ಸಂಜೆ ಹೇಳ್ತಾನೆ ನಾನೊಬ್ಬ ಅಡುಗೆಯವನಾಗಿದ್ದೀನಿ, ಸೊ ನಿಮ್ಗೋಸ್ಕರ ಇವತ್ತು ರಾತ್ರಿ ನಾನು ಅಡುಗೆ ಮಾಡಿಕೊಡೋದಕ್ಕೆ ಸಾಧ್ಯ ಇದೆ. ಕೊನೆಗೆ ಇವನ ಮಾತನ್ನು ಒಪ್ಪಿ ಓಕೆ ಅಂತ ಹೇಳ್ಬಿಡ್ತಾಳೆ. ಇಲ್ಲಿಂದ ಸೀನ್ ವಾಪಸ್ ಶಿಫ್ಟ್ ಆಗುತ್ತಾ ಜೆಫ್ನ ಬಳಿಗೆ. ಮತ್ತೆ ಇಲ್ಲಿ ಗಾರ್ಪ್ ಕೂಡ ಬಂದಿದ್ದಾನೆ. ಗಾರ್ಪ್ನಿಗಂತೂ ಗೊತ್ತಿದೆ ಲುಫಿ ಅಂತ ಇಲ್ಲಿ ಬಂದು ಹೋಗಿದ್ದ ಅಂತ. ಸೊ ಅವನು ಹೇಗಿದ್ದ ಏನ್ ಮಾಡ್ತಿದ್ದ ಅಂತ ಕೇಳ್ತಾನೆ. ಇದಕ್ಕೆ ಜೆಫ್ ಹೇಳ್ತಾನೆ ಅವನ ಬಗ್ಗೆ ತುಂಬಾನೇ ವಿಷಯ ಹೇಳೋದಕ್ಕಿದೆ. ಅವನೊಬ್ಬ ಪೈರೇಟ್ ಆದ್ರೂ ಕೂಡ ತುಂಬಾ ಒಳ್ಳೆಯವನು, ಮತ್ತೆ ನಾನು ಕೂಡ ಮುಂಚೆ ಪೈರೇಟ್ ಆಗಿದ್ದ. ಈಗ ತುಂಬಾ ಜನರೇಷನ್ ಆಗ್ತಾ ಹೋಗಿದೆ. ಈಗಿನ ಯಂಗ್ ಯುವಕರು ಪೈರೇಟ್ ಗಳಾಗಬೇಕು, ಯಾರಿಗೊತ್ತು ಅವರು ಸಾಧನೆ ಕೂಡ ಮಾಡಬಹುದು, ಒನ್ ಪೀಸ್ ಅನ್ನು ಕೂಡ ಹುಡುಕಬಹುದು. ಅಂಡ್ ವಾಪಸ್ ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೀವಿ ಇಲ್ಲಿ ಫಿಶರ್ಸ್ ಮ್ಯಾನ್ಸ್ ಗಳದ್ದು ಕಮ್ಯುನಿಟಿ ಅಂತ ತುಂಬಾನೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇದೇ ಜಾಗಕ್ಕೆ ನಡ್ಕೊಂಡು ಬರ್ತಿದ್ದಾಳೆ ನಮ್ಮ ನಾಮಿ ತನ್ನ ವಿಲೇಜ್ ಗೆ ಹೋಗಿ ಅಲ್ಲಿಂದ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಈಗ ಆರ್ಲಾಂಗ್ ಹತ್ರ ಹೇಳ್ತಾಳೆ ನಿನ್ನ ಹತ್ರ ನನ್ಗೆ ಮಾತಾಡೋದಕ್ಕೆ ಇದೆ ಅಂತ. ಇದೇ ಜಾಗಕ್ಕೆ ನ್ಯಾವಿ ಅವರು ಬಂದಿದ್ದಾರೆ. ನ್ಯಾವಿಗಳು ನಾರ್ಮಲ್ ಆಗಿ ಪೈರೇಟ್ ಅನ್ನ ಹಿಡಿಯೋ ಕೆಲಸ ಮಾಡ್ತಿರ್ತಾರೆ, ಆದ್ರೆ ಇವರು ಇಲ್ಲಿಗೆ ಬಂದಿದ್ದಾರೆ ಯಾಕಂದ್ರೆ ಆರ್ಲಾಂಗ್ ನ ಜೊತೆಗೆ ಇವರು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ. ಅದೇನಂದ್ರೆ ಆರ್ಲಾಂಗ್ ಏನಾದ್ರೂ ಲೂಟಿ ಮಾಡಿದ್ರೆ, ಯಾರನ್ನಾದ್ರೂ ಕೊಂದ್ರೆ ಅದಕ್ಕೆ ಇವರ ಸಪೋರ್ಟ್ ಇದೆ, ಅದ್ರ ಬದಲಾಗಿ ಆರ್ಲಾಂಗ್ ಕೂಡ ಇವರಿಗೆ ಏನಾದ್ರೂ ಕೊಡ್ಬೇಕಾಗುತ್ತೆ. ಆ ರೀತಿ ಈಗ ವಾಪಸ್ ಸೀನ್ ಬರುತ್ತೆ ನೋಜಿಕೋನ ಬಳಿಗೆ. ಇಲ್ಲಿ ಸಂಜಿ ಮಾತು ಕೊಟ್ಟಿರೋ ರೀತಿ ಇಲ್ಲಿ ಫುಡ್ ಅನ್ನು ಮಾಡ್ತಾನೆ, ಮತ್ತೆ ಇವಳಿಗೆ ತಿನ್ನೋದಕ್ಕೆ ಕೊಟ್ಟಿರ್ತಾನೆ. ಅಡುಗೆ ಅಂತೂ ತುಂಬಾನೇ ಸ್ಪೆಷಲ್ ಆಗಿದೆ, ತುಂಬಾನೇ ಟೇಸ್ಟಿ ಆಗಿದೆ. ಹೀಗಾಗಿ ಅವಳು ಪ್ರಾಮಿಸ್ ಮಾಡಿರೋ ರೀತಿಯಲ್ಲೇ ನಾಮಿನ ಕಥೆಯನ್ನ ಹೇಳ್ತಾಳೆ. ಇದು 9 ವರ್ಷ ಹಿಂದಿನ ಕಥೆ ಆಗಿದೆ. ಇವರಿದ್ದಂತಹ ಕೋಕೋ ವಿಲೇಜ್ ಗೆ ಆರ್ಲಾಂಗ್ ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ತಾನೆ. ನಾಮಿ ಹಾಗೂ ನೋಜಿಕೋನ್ ಇಲ್ಲಿ ಅಡಕ್ತಾರೆ. ಮತ್ತೆ ಇವಳ ತಾಯಿ ಒಬ್ಬ ಮೆರಿನ್ ಆಗಿರೋ ಕಾರಣ ಶಾರ್ಟ್ ಗನ್ ಅನ್ನ ಹಿಡ್ಕೊಂಡು ರೆಡಿ ಆಗಿರ್ತಾಳೆ. ಆದ್ರೆ ಇವರು ಜನ ತುಂಬಾನೇ ಇದ್ದಾರೆ, ಇವನನ್ನು ಕೊಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇವತ್ತಿಗೆ ಆರ್ಲಾಂಗ್ ಕೇಳ್ತಾನೆ ನೀನು ಬಿಟ್ಟು ಈ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ಇವನು ಪೂರ್ತಿ ಕೋಕೋ ವಿಲೇಜ್ ಗೆ ತೆರಿಗೆಯನ್ನು ಕೇಳೋದಕ್ಕೆ ಬಂದಿದ್ದ ಈ ಟೈಮ್ ಅಲ್ಲಿ. ನಾಮಿಯ ತಾಯಿ ಹೇಳ್ತಾಳೆ ಇಲ್ಲಿ ಯಾರು ಕೂಡ ಇಲ್ಲ ನನ್ನನ್ನ ಬಿಟ್ಟು ಅಂತ. ಆದ್ರೆ ಆರ್ಲಾಂಗ್ ಗಮನಿಸ್ತಾನೆ ಟೇಬಲ್ ಅಲ್ಲಿ 3 ಪ್ಲೇಟ್ ಇದೆ, ಅಂದ್ರೆ ಇನ್ನು ಕೂಡ ಇಬ್ರು ಯಾರು ಇದ್ದಾರೆ ಅಂತ ಆಯ್ತು. ಸೊ ಆರ್ಲಾಂಗ್ ಹೇಳ್ತಾನೆ ಸತ್ಯಬುಗಳು ಯಾರೆಲ್ಲ ಇದ್ದಾರೆ ಅಂತ. ಇವಳು ಹೇಳೇ ಬಿಡ್ತಾಳೆ ಇಬ್ರು ಮಕ್ಕಳು ಇದ್ದಾರೆ ಅಂತ. ಆರ್ಲಾಂಗ್ ಹೇಳ್ತಾನೆ ಹಾಗಾದ್ರೆ ನೀನು ಅವರ ತೆರಿಗೆಯನ್ನು ಕೂಡ ಕೊಡ್ಬೇಕಾಗುತ್ತೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇವಳ ಹತ್ರ ಈಗ ಹಣನೇ ಇಲ್ಲ, ಎಲ್ಲಾ ಹಣವನ್ನು ಕೂಡ ಕೊಟ್ಬಿಟ್ಟಿದ್ದಾಳೆ. ಸೊ ಆರ್ಲಾಂಗ್ ಕೇಳ್ತಾನೆ ಹಾಗಾದ್ರೆ ಅವರಿಬ್ರನ್ನ ನಂಗೆ ಕೊಡ್ಬೇಕಾಗುತ್ತೆ. ಇದನ್ನ ನೋಡಿ ನಾಮಿ ಹಾಗೂ ಇವಳಂತೂ ತುಂಬಾ ಹೆದರ್ಕೊಳ್ತಾರೆ. ಇವರು ಕೂಗ್ತಾನೆ ಇರ್ತಾರೆ. ಮತ್ತೆ ಈ ಫೈನಲ್ ಮೂಮೆಂಟ್ ಗೆ ನಾಮಿಯ ತಾಯಿ ಹೇಳ್ತಾಳೆ ನನ್ನ ಹತ್ರ ಕೊಡೋದಕ್ಕೆ ಯಾವುದೇ ಹಣ ಇಲ್ಲ, ಹಾಗಾಗಿ ನನ್ನ ಆಯಸ್ಸಂತೂ ಮುಗ್ದಿದೆ, ನನ್ಗಂತೂ ಏಜ್ ಆಗಿದೆ, ಹಾಗಾಗಿ ನೀವಿಬ್ರಾದ್ರೂ ಬದುಕಬೇಕು ಅಂತ ತನ್ನನ್ನ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾರೆ. ಹೀಗೆ ನಾಮಿ ಹಾಗೂ ಇವಳ ಕಣ್ಣಿದ್ರಲ್ಲೇ ಅವರ ತಾಯಿಯನ್ನ ಆರ್ಲಾಂಗ್ ಕೊಂದ್ಬಿಡ್ತಾನೆ. ಸೊ ಈ ಎಲ್ಲ ಘಟನೆ ಆದ್ಮೇಲೆ ಆರ್ಲಾಂಗ್ ಹೇಳಿದ್ದ ನಾಮಿನಿಗೆ ನೀನು ನನ್ ಜೊತೆ ಕೆಲಸ ಮಾಡ್ಬೇಕು ಅಂತ. ಸೊ ಹಾಗಾಗಿ ನಾಮಿ ಈಗ ಕೂಡ ಅವನ ಗುಲಾಮನ ರೀತಿ ಬದುಕಿದ್ದಾಳೆ. ಈ ಎಲ್ಲಾ ಕಥೆಯನ್ನ ಕೇಳಿದ ಲುಫಿ ಹಾಗೂ ಸಂಜಿ ಎಲ್ರಿಗೂ ಕೂಡ ಕನ್ಫ್ಯೂಸ್ ಆಗಿದೆ. ಆದ್ರೆ ಎಸ್ಪೆಷಲಿ ಲುಫಿನಿಗೆ ತುಂಬಾನೇ ಪ್ರಶ್ನೆ ಬರ್ತಿದೆ. ಅಷ್ಟರಲ್ಲೂ ಇದೆಲ್ಲ ಯಾಕೆ ನಡೀತಿದೆ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಇಲ್ಲ. ಹಾಗಾಗಿ ಹೊರಗಡೆ ಹೋಗ್ತಾನೆ. ಅವನ ಹಿಂದೆ ಝೋರೋ ಕೂಡ ಬರ್ತಾನೆ. ಮತ್ತೆ ಇಲ್ಲಿಂದ ಡಿಸ್ಕಷನ್ ನಡೆಯುತ್ತೆ. ಲುಫಿ ಹೇಳ್ತಾನೆ ಅಷ್ಟರಲ್ಲೂ ನಾಮಿ ಯಾಕೆ ಆರ್ಲಾಂಗ್ ನ ಜೊತೆ ಸೇರ್ದ, ಬೇಕಂದ್ರೆ ಇವಳ ಜೊತೆ ಇರ್ಬೋದಿತ್ತು ತಾನೆ. ಝೋರೋ ಹೇಳ್ತಾನೆ ಮೋಸ್ಟ್ಲಿ ಅದೇ ಅವಳಿಗೆ ಇಷ್ಟ ಇತ್ತು ಕಾಣಿಸುತ್ತೆ, ಅವನಿಗೆ ನಾಮಿಯನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಈಗ ಇನ್ನೊಂದು ಕಡೆಯಲ್ಲಿ ಆರ್ಲಾಂಗ್ ಮತ್ತೆ ನ್ಯಾವಿ ಅವರನ್ನ ತೋರಿಸ್ತಾರೆ. ನ್ಯಾವಿ ಅವರು ಹೇಳ್ತಾರೆ ಇತ್ತೀಚೆಗಂತೂ ನೀನು ಜಾಸ್ತಿನೇ ಕೊಲೆ ಮಾಡ್ತಿದ್ಯಾ, ನಾವು ನ್ಯಾವಿಯವರಾಗಿದ್ರು ಕೂಡ ನಮ್ಮಲ್ಲಿ ಮೇರಿನ್ಸ್ ಗಳೆಲ್ಲ ಇದನ್ನ ನೋಡಿದ್ರೆ ನಮ್ಮನ್ನು ಕೂಡ ಹಿಡಿದು ಬಿಡ್ತಾರೆ. ಅಷ್ಟರಲ್ಲೂ ಇತ್ತೀಚೆಗೆ ನೀನು ಕೊಡ್ತಿರೋ ಹಣ ಕೂಡ ಕಡಿಮೆ ಆಗ್ತಿದೆ, ನಮ್ಗೆ ಇನ್ನೂ ಕೂಡ ಜಾಸ್ತಿ ಬೇಕಾಗಿದೆ. ಹೀಗೇನೆ ಮಾತುಕತೆ ನಡೀತು. ಆದ್ರೆ ಈ ನ್ಯಾವಿ ಅವನಂತೂ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟ. ನೀವು ಫಿಶರ್ಸ್ ಮ್ಯಾನ್ಸ್ ಗಳೇ ಹೀಗೆ ಮನುಷ್ಯರ ಜೊತೆ ಬಾರಿ ಡೀಲ್ ಮಾಡ್ಕೊಳ್ತೀರಾ. ಇದನ್ನ ಕೇಳಿ ಆರ್ಲಾಂಗ್ ಅಂತೂ ಬೆದರಿಕೆನೆ ಮಾಡೋದಕ್ಕೆ ಶುರು ಮಾಡಿದ. ಗುರು ನೀವು ಕೆಲಸ ಮಾಡ್ತೀರಾ ಅಂದ್ರೆ ಮಾಡಿ, ಇಲ್ಲಾಂದ್ರೆ ನಾನೇ ಕೊಂದಾಕ್ಬಿಡ್ತೀನಿ ಅಂತ. ಮತ್ತೆ ಇವರು ಹೇಳ್ತಾರೆ ನಂಗೆ ಎಷ್ಟೇ ಹಣ ಸಾಕು ಅಂತ. ಸೊ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಇದೇ ಜಾಗದಲ್ಲಿ ನಾಮಿ ಕೂಡ ಬರ್ತಾಳೆ. ಇವಳು ಹೇಳ್ತಾಳೆ ನಂಗೆ ಕೂಡ ಹಣದ ಬಗ್ಗೆನೇ ಮಾತಾಡೋದಕ್ಕೆ ಇರೋದು. ಆರ್ಲಾಂಗ್ ಹೇಳ್ತಾನೆ ಕೋಪದಲ್ಲೇ ನೀನು ಹಣವನ್ನ ತಾ ಫಸ್ಟ್ ಅಂತ. ಅಂದ್ರೆ ಇವಳೊಂದು ಡೀಲ್ ಮಾಡ್ಕೊಂಡಿದ್ದಾಳೆ ಆರ್ಲಾಂಗ್ ನ ಜೊತೆಗೆ. ಆದ್ರೆ ಅವನಿಗೆ ಬೇಕಾಗಿದೆ 10 ಕೋಟಿ ಬೆರ್ರೀಸ್ ಗಳು. ನಾಮಿ ಹೇಳ್ತಾಳೆ ನನ್ನ ಹತ್ರ ರೆಡಿ ಇದೆ ಅಂತ. ಆರ್ಲಾಂಗ್ ಗೆ ಶಾಕ್ ಆಗುತ್ತೆ, ಇವಳ ಹತ್ರ ಎಲ್ಲಿಂದ ಬಂತು ಹಣ, ಅದು ಕೂಡ ಒಂದೇ ರಾತ್ರಿಯಲ್ಲಿ ಹೇಗೆ ಮಾಡಿದ್ಲು. ಓಕೆ ಅದೇನೇ ಇರ್ಲಿ, ನೀನು ನಾಳೆ ಬೆಳಿಗ್ಗೆ ಬಾ, ನಂಗೆ ಹಣ ಕೊಟ್ಬಿಡು ಅಷ್ಟೇ. ಸೊ ಹೀಗೆ ನಾಮಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದೇ ಟೈಮ್ ನಲ್ಲಿ ಆರ್ಲಾಂಗ್ ಅವನ ಅಸಿಸ್ಟೆಂಟ್ ಗೆ ಹೇಳ್ತಾನೆ ಹೋಗಿ ನ್ಯಾವಿಯ ಕ್ಯಾಪ್ಟನ್ ಅನ್ನ ಕರ್ಕೊಂಡು ಬಾ, ಇವತ್ತು ಯಾಕೋ ನನ್ನ ಕೈ ತುರಿಸ್ತಾ ಇದೆ, ಯಾಕೆ ಗೊತ್ತಿಲ್ಲ, ಹಣ ಆಗ್ಬೋದು ಕಾಣಿಸುತ್ತೆ. ಇಲ್ಲಿಗೆ ವಾಪಸ್ ಸೀನ್ ಶಿಫ್ಟ್ ಆಗುತ್ತೆ ಕೋಬಿಯ ಬಳಿಗೆ. ಇಲ್ಲಿ ಹೆಲಂಪುರ್ ಮತ್ತೆ ಕೋಬಿ ಎಣ್ಣೆ ಕುಡಿತಿದ್ದಾರೆ. ಮತ್ತೆ ಇಲ್ಲಿ ಕೋಬಿ ಹೇಳೇ ಬಿಡ್ತಾನೆ ಹೆಲಂಪುರ್ಗೆ ಆ ಲುಫಿ ಪೈರೇಟ್ ಇದ್ನಲ್ವಾ ಅವನು ನಿಜವಾಗಿ ಗಾರ್ಪ್ ನ ಮೊಮ್ಮಗಾಗಿದ್ದಾನೆ. ಅದು ಕೂಡ ಯಾಕೆ ಗೊತ್ತಿಲ್ಲ ನಮ್ಮ ವೈಸ್ ಅಡ್ಮಿರಲ್ ಗಾರ್ಪ್ ಅಂತೂ ಅವನ ಹಿಂದೆನೆ ಹೋಗ್ತಿದ್ದಾರೆ. ಗುರು ನಾನ್ ನೋಡಿದ ಪ್ರಕಾರ ಅಂತೂ ಅವನೇನು ಕೆಟ್ಟ ಕೆಲಸನೇ ಮಾಡ್ಲಿಲ್ಲ, ಆದ್ರೂ ಕೂಡ ಗಾರ್ಪ್ ಅವನನ್ನ ಹಿಡಿತಿದ್ದಾರೆ ಅಂದ್ರೆ ಅವ್ರು ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ ಆಯ್ತು. ಅಂದ್ರೆ ಒಂದ್ ವೇಳೆ ವೈಸ್ ಅಡ್ಮಿರಲ್ ಗಾರ್ಪೇ ತಪ್ಪು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಾವು ಅವರನ್ನ ಫಾಲೋ ಮಾಡ್ತಿದೀವಿ, ನಾವು ಕೂಡ ತಪ್ಪು ಕೆಲಸನೇ ಮಾಡ್ತಿರೋದು ತಾನೆ. ಅದೇ ಬದಿಯಲ್ಲಿ ಅವರ ಮಾತನ್ನ ಕೇಳ್ಕೊಂಡು ಒಬ್ಬ ಬಾರ್ ನ ಓನರ್ ಇರ್ತಾನೆ. ಇವನು ಹೇಳ್ತಾನೆ ಐ ಥಿಂಕ್ ನೀವು ಆ ಒಬ್ಬ ಹುಡುಗನ ಬಗ್ಗೆ ಮಾತಾಡ್ತಿದ್ದೀರಾ ಕಾಣಿಸುತ್ತೆ, ಸ್ಟ್ರಾ ಹ್ಯಾಟ್ ಹಾಕೊಂಡಿದ್ದ, ನೀವು ನಂಗೆ ಹಣ ಕೊಟ್ರೆ ಅವನೆಲ್ಲಿಗೆ ಹೋಗಿದ್ದಾನೆ ಅಂತ ನಾನು ಹೇಳ್ಬೋದು. ಇಲ್ಲೇ ಒಳಗಡೆ ನೋಡಿದ್ರೆ ಗಾರ್ಪ್ ಮತ್ತೆ ಜೆಫ್ ನ ಜೊತೆಗೆ ಬಾರಿ ಕಾನ್ವರ್ಸೇಷನ್ ಆಗ್ತದೆ. ಜೆಫ್ ಹೇಳ್ತಾನೆ ನಂಗೆ ಲುಫಿಯ ಮುಖ ತುಂಬಾನೇ ವಿಶೇಷ ಕಾಣ್ತು, ಯಾಕಂದ್ರೆ ಅವನ ನಗು ಸ್ವತಃ ಪೈರೇಟ್ ಕಿಂಗ್ ಗೋಲ್ಡಿ ರಾಜರ್ ನ ರೀತಿ ಕಾಣುತ್ತೆ. ಅವನಿಗೆ ಒಳ್ಳೆ ಭವಿಷ್ಯ ಇದೆ, ಅವನು ಪೈರೇಟ್ ಕಿಂಗ್ ಆದ್ರೂ ಆಗ್ಬೋದು ಯಾರಿಗೊತ್ತು. ಗಾರ್ಪ್ ಹೇಳ್ತಾನೆ ನಂಗೆ ಅವನೊಬ್ಬ ಪೈರೇಟ್ ಕಿಂಗ್ ಆಗೋದು ಇಷ್ಟ ಇಲ್ಲ, ಯಾಕಂದ್ರೆ ನೀವು ಕಣ್ಣೆದುರಲ್ಲೇ ನೋಡಿದಿರಿ ಆ ದಿನ ಗೋಲ್ಡಿ ರಾಜರ್ ನದು ಎಕ್ಸಿಕ್ಯೂಷನ್ ಮಾಡಿದ್ವಿ. ನಂಗೆ ಕೂಡ ಲುಫಿ ಮರಣದಂಡನೆ ಆಗೋದು ಇಷ್ಟ ಇಲ್ಲ. ಅದೆಲ್ಲ ಸೈಲಿ
ಇಲ್ಲಿ ಲುಫಿ ಎಲ್ಲಿದ್ದಾನೆ ಅಂತ ಕರೆಕ್ಟ್ ಆಗಿ ಹೇಳು ಅಂತ ಕೇಳ್ತಾನೆ. ಸೊ ಕೊನೆಯದಾಗಿ ಕೂಡ ಜೆಫ್ ಅಂತೂ ಬಾಯೇ ಬಿಡೋದಿಲ್ಲ ಗುರು. ಇದೇ ಟೈಮ್ಗೆ ಕೋಬಿಯಲ್ಲಿ ಬಂದು ಹೇಳ್ತಾನೆ ಗುಟ್ಟಾಗೆ ಯಾವ ಡೈರೆಕ್ಷನ್ ಗೆ ಅವರ ಹಡಗು ಹೋಗಿದೆ ಅಂತ. ಇಲ್ಲಿಂದ ಈಗ ಸೀನ್ ಶಿಫ್ಟ್ ಆಗುತ್ತೆ ಲುಫಿಯ ಬಳಿಗೆ. ಇಲ್ಲಿ ಬಗ್ಗೆನ ಹಿಡ್ಕೊಂಡಿದ್ದಾರೆ ಗುರು. ಬಗ್ಗೆ ಹೇಳ್ತಾನೆ ನಾನ್ ನಿಮ್ಗೆ 1000 ಸಲ ಹೇಳ್ದೆ ಆರ್ಲಾಂಗ್ ನ ಜೊತೆಗೆ ಫೈಟ್ ಬೇಡ ಅಂತ. ಅವನನ್ನು ಕೊಲ್ಲೋದಕ್ಕೆ ಎಷ್ಟು ಜನ ಪೈರೇಟ್ ಗಳು ಬಂದಿದ್ರು ಎಲ್ರು ಕೂಡ ಸತ್ತಿದ್ದಾರೆ. ಈಗ ನೀವು 3 ನಾಮ ಹಾಕೊಳ್ಬೇಕಾಗುತ್ತೆ, ಸುಮ್ನೆ ಇಲ್ಲಿಂದ ಹೋಗ್ಬಿಡಿ. ಸೊ ಇಲ್ಲಿ ನಮ್ಮ ಸಂಜಿ ಇವನು ಜಾಸ್ತಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಬಾಯಿಗೆ ಆರೆಂಜ್ ಹಾಕ್ಬಿಟ್ಟ ಗುರು. ಇನ್ನೊಂದು ಕಡೆಯಲ್ಲಿ ನಾಮಿ ಅಂತೂ ಓಡ್ಕೊಂಡು ಒಂದು ಕಾಡಿನ ಬದಿಯಲ್ಲಿ ದೊಡ್ಡದಾದಂತಹ ಗುಂಡಿಯನ್ನ ಡಿಗ್ಗಿಂಗ್ ಮಾಡ್ತಾಳೆ. ಇಲ್ಲಿ ಏನೋ ಬಾಕ್ಸ್ ಕಾಣ್ತಿದೆ ಒಳಗಡೆ. ಆದ್ರೆ ಇದೇ ಟೈಮ್ಗೆ ಇಲ್ಲಿ ಅವಳ ಸಿಸ್ಟರ್ ನೋಜಿಕೋ ಬರ್ತಾಳೆ. ನಾಮಿಯನ್ನ ನೋಡಿ ಗುರಾಯಿಸ್ಕೊಂಡು ಹೇಳ್ತಾಳೆ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ, ಅಷ್ಟರಲ್ಲೂ ನಮ್ಗೆಲ್ಲರಿಗೂ ಯಾಕೆ ಮೋಸ ಮಾಡ್ತಿದ್ಯಾ. ನಾಮಿ ಹೇಳ್ತಾಳೆ ನೀನು ತಪ್ಪು ತಿಳ್ಕೊಂಡಿದ್ಯಾ, ವಿಷಯ ಬೇರೆನೇ ಇದೆ. ನೋಜಿಕೋ ಹೇಳ್ತಾಳೆ ಅಷ್ಟರಲ್ಲೂ ನೀನು ಯಾಕೆ ಆರ್ಲಾಂಗ್ ನ ಜೊತೆಗೆ ಈಗ ಕೂಡ ಕೆಲಸ ಮಾಡ್ತಿದ್ಯಾ, ನಮ್ಮ ಪೂರ್ತಿ ವಿಲೇಜ್ ಗೆ ತೊಂದರೆ ಕೊಡ್ತಿದ್ಯಾ. ಸೊ ಫೈನಲಿ ನಮ್ಗೆ ನಾಮಿ ಕತೆ ಹೇಳೇ ಬಿಡ್ತಾಳೆ ಪಾಸ್ಟ್ ನದ್ದು. ಆ ಒಂದು ದಿನ ಯಾವಾಗ ಅವಳ ತಾಯಿನ ಕಳ್ಕೊಂಡಿದ್ಲೋ ಆ ದಿನದಿಂದ ಅವಳ ತಲೆಯಲ್ಲಿ ಒಂದೇ ವಿಷಯ ಇದ್ದಿದ್ದು ಆರ್ಲಾಂಗ್ ಅನ್ನು ಕೊಲ್ಲೋದು. ಹಾಗಾಗಿ ಒಂದು ನಕ್ಷೆನ ಹಿಡ್ಕೊಂಡು ಆರ್ಲಾಂಗ್ ನ ಬಳಿಗೆ ಹೋಗಿರ್ತಾಳೆ. ಆರ್ಲಾಂಗ್ ಹೇಳ್ತಾನೆ ಇದ್ಯಾರ್ಗರು ಮಗು ಬಂದಿದೆ ಇಲ್ಲಿಗೆ. ನಾಮಿ ಹೇಳ್ತಾಳೆ ನನ್ನ ಹತ್ರ ನಿಂಗೆ ಏನ್ ಬೇಕು ಅದು ಇದೆ. ಅಂಡ್ ಅವಳು ತೋರಿಸ್ತಾಳೆ ಈ ನಕ್ಷೆಯನ್ನ. ಆರ್ಲಾಂಗ್ ಅಂತೂ ಈ ನಕ್ಷೆನ ನೋಡಿ ಕಂಪ್ಲೀಟ್ ಶಾಕ್ ಆಗ್ತಾನೆ. ಯಾಕಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ನಕ್ಷೆ ಇದೆ ಅಂದ್ರೆ ನಿಮ್ಗೆ ಎಲ್ಲಾ ದಿಕ್ಕುಗಳು ಕೂಡ ಇಲ್ಲಿ ಕಾಣುತ್ತವೆ. ಈ ಒಂದು ಜಾಗದಿಂದ ಬೇರೆ ಜಾಗಕ್ಕೆ ಹೋಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಆರ್ಲಾಂಗ್ ಹೇಳ್ತಾನೆ ಹೇ ಹುಡುಗಿ ನೀನಂತೂ ತುಂಬಾನೇ ಟ್ಯಾಲೆಂಟೆಡ್ ಆಗಿದ್ಯಾ, ಆದ್ರೆ ಆ ದಿನ ನಿನ್ನ ಅಮ್ಮನನ್ನ ನಾನು ಕೊಂದಿದ್ದೆ, ನೀನು ರಿವೆಂಜ್ ತಗೊಳ್ಳೋದಕ್ಕೆ ಬರ್ಲಿಲ್ಲ ತಾನೆ. ನಾಮಿ ಹೇಳ್ತಾಳೆ ಇಲ್ಲ ನಾನು ನಿಮ್ಗೆ ನಕ್ಷೆಯನ್ನ ಮಾಡಿ ಕೊಡ್ಬಹುದು, ಹಾಗೇನೆ ನಮ್ಮ ವಿಲೇಜ್ ಅನ್ನ ಬಿಡುಗಡೆ ಮಾಡೋದಕ್ಕೆ ನೀವು ಸಹಾಯ ಮಾಡ್ಬೇಕು ಅಂತ ಹೇಳ್ತಾಳೆ. ಹಾಗಾಗಿ ಆ ಒಂದು ದಿನ ಒಪ್ಪಂದ ಮಾಡ್ಕೊಂಡಿರ್ತಾನೆ ಆರ್ಲಾಂಗ್. ಅದೇನಂದ್ರೆ 10 ಕೋಟಿ ಬೆರ್ರೀಸ್ ಅನ್ನ ಒಪ್ಪಿಸ್ಬೇಕು ಆರ್ಲಾಂಗ್ ನಿಗೆ. ಇದರಿಂದ ಇವರ ಪೂರ್ತಿ ಕೋಕೋ ವಿಲೇಜ್ ಸ್ವಾತಂತ್ರ್ಯ ಸಿಗುತ್ತೆ. ಹಾಗಾಗಿ ಆ ದಿನದಿಂದ ಇಲ್ಲಿವರೆಗೂ ಕೂಡ ಇವಳು ತುಂಬಾನೇ ಇನ್ವೆಸ್ಟ್ ಮಾಡ್ತಿದ್ದಾಳೆ ಹಣವನ್ನ. ಯಾಕಂದ್ರೆ ಪೂರ್ತಿ ವಿಲೇಜ್ ಗೆ ಸ್ವಾತಂತ್ರ್ಯ ಸಿಗೋದ್ರ ಜೊತೆಗೆ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅಂತ. ಹಾಗೇನೆ ಗೈಸ್ ಕತೆ ಶುರುವಲ್ಲೇ ನಾವು ನೋಡಿದ್ವಿ ಅವಳು ಕಳ್ಳಿ ಆಗಿದ್ಲು. ತುಂಬಾ ಜನ ಪೈರೇಟ್ಸ್ ಗಳ ಬಂಗಾರ ಚಿನ್ನ ಎಲ್ಲ ಕದ್ದು ಕಲೆಕ್ಟ್ ಮಾಡಿ ಇಲ್ಲಿ ಇಟ್ಟಿದ್ದಾಳೆ. ಆದ್ರೆ ಇವರ ಟೈಮ್ ಇಲ್ಲಿ ಸರಿ ಇರ್ಲಿಲ್ಲ. ಇಲ್ಲಿಗೆ ಒಬ್ಬ ನೇವಿಯ ಕ್ಯಾಪ್ಟನ್ ಬರ್ತಾನೆ. ಅದೇ ಆರ್ಲಾಂಗ್ ನ ಜೊತೆಗೆ ಡೀಲ್ ಮಾಡ್ಕೊಂಡಿದ್ನಲ್ವಾ ಅವನು. ನಮ್ಗೆ ಗೊತ್ತಾಗಿದೆ ನಾಮಿ ನಿನ್ ಬಳಿ 10 ಕೋಟಿ ಬೆರೀಸಿದೆ, ಮತ್ತೆ ಅದು ನಂಗೆ ಬೇಕಾಗಿದೆ. ಸೊ ನಾವು ಹೇಳ್ತಾಳೆ ಅದೆಲ್ಲ ನಿಂಗೆ ಗೊತ್ತಾಯ್ತು ಅಂತ. ಸೊ ನಮ್ಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ಒಂದು ವಿಷಯ, ಅದೇನಂದ್ರೆ ಈ ನೇವಿಯ ಕ್ಯಾಪ್ಟನ್ ಇದಾನಲ್ಲ ಇವನು ಡಬಲ್ ಗೇಮ್ ಮಾಡಿದ್ದಾನೆ. ಇವರಿಗೆ ಆರ್ಲಾಂಗ್ ನ ಮೂಲಕ 10 ಕೋಟಿ ಬೆರೆಸಿ ಇವಳ ಬಳಿದೆ ಅಂತ ಗೊತ್ತಿತ್ತು. ಹಾಗಾಗಿ ಸೈಲೆಂಟ್ ಆಗಿ ಇಲ್ಲಿಗೆ ಬಂದು ಇವಳ ಹಣವನ್ನ ಲೂಟಿ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗೋ ಪ್ಲಾನ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಆರ್ಲಾಂಗ್ ಅಂತೂ ಘೋಷಣೆ ಮಾಡ್ತಾನೆ ಈ ಮನುಷ್ಯರೆಲ್ಲರೂ ಸೇರಿ ನಮ್ಗೆ ಮೋಸ ಮಾಡಿದ್ದಾರೆ ನಮ್ಮ ಪೂರ್ವಜರಿಂದಲೇ. ಹಾಗಾಗಿ ಫೈನಲಿ ದಿನ ಬಂದಿದೆ, ನಾವೆಲ್ಲರೂ ಹೋರಾಡುವ ಸಮಯ. ಈ ಪೂರ್ತಿ ಆಡಳಿತ ನಮ್ಮದಾಗ್ಬೇಕು ಅಂತ ಹೇಳಿ ಎಲ್ಲರೂ ರೆಡಿ ಆಗ್ತಾರೆ. ಈಗ ವಾಪಸ್ ನಮ್ಮ ಕಡೆಗೆ ಶಿಫ್ಟ್ ಆಗ್ತಿವೆ. ಇಲ್ಲಿ ಲುಫಿ ಬಂದಿರ್ತಾನೆ. ನಾಮಿನಿಗೆ ತುಂಬಾನೇ ಬೇಜಾರಾಗುತ್ತೆ. ಅವಳ ಎಲ್ಲಾ ಹಣ ಕೂಡ ಹೋಯ್ತು. ಅದೇ ಬೇಜಾರದಲ್ಲಿ ನಾಮಿ ಕೈಯಿಂದ ಚುಚ್ಚಿ ಬಿಡ್ತಾಳೆ ಕೈಯನ್ನ. ಯಾವ ಲೆವೆಲ್ಗೆ ಅಂದ್ರೆ ತುಂಬಾನೇ ರಕ್ತ ಹರಿತಿದೆ. ಅದನ್ನ ಲುಫಿ ತಡಿತಾನೆ ಅಂಡ್ ಜೋರಾಗಿ ಅಳ್ತಾ ನಾಮಿ ಹೇಳ್ತಾಳೆ ಲುಫಿ ನನ್ನನ್ನ ಸೇವ್ ಮಾಡಬಹುದಾ. ಅಂಡ್ ಅಲ್ಲಿಂದ ಒಂದು ಪವರ್ಫುಲ್ ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದೇನಂದ್ರೆ ಲುಫಿ ತನ್ನ ತಲೆಯಲ್ಲಿದ್ದಂತ ಸ್ಟ್ರಾ ಹೆಟ್ ಅನ್ನ ಇವಳ ತಲೆಗೆ ಇಟ್ಬಿಟ್ಟು ಹೇಳ್ತಾನೆ ಆರ್ಲಾಂಗ್ ನನ್ನ ಕೈಯಲ್ಲಿ ಇನ್ನೂ ಬಚಾವ್ ಆಗೋದಿಲ್ಲ. ಅಂಡ್ ಜೋರಾಗಿ ಬೊಬ್ಬೆ ಹೊಡಿತಾನೆ ಕೂಡ. ಆರ್ಲಾಂಗ್ ನಾನು ನಿನ್ನನ್ನ ಕೊಲ್ಲೋದಕ್ಕೆ ಬರ್ತಿದ್ದೀನಿ. ಇಲ್ಲಂತೂ ತುಂಬಾ ಪವರ್ಫುಲ್ ಮೂವ್ಮೆಂಟ್ ಅಲ್ಲಿ ಮುಗ್ದಿತ್ತು. ಸೊ ನೆಕ್ಸ್ಟ್ ಬರುತ್ತೆ ಎಪಿಸೋಡ್ 8. ಈಗ ನಮ್ಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ ಮುಂಚಿನ ಸ್ಟೋರಿಯನ್ನ. ನಾಮಿ ಆರ್ಲಾಂಗ್ ನಲ್ಲಿಗೆ ಬರುವಾಗ ಈ ಫಿಶರ್ಸ್ ಮ್ಯಾನ್ಸ್ ಗಳ ಗುಂಪು ಸೇರಿ ಒಂದು ಟ್ಯಾಟೋನ ಹಾಕಿರ್ತಾರೆ ಅವಳ ಕೈಗೆ. ಇದೊಂಥರ ಸಿಂಬಲ್ ಇದಾಗೆ. ಅಂಡ್ ತುಂಬಾ ರೀತಿಯ ನಕ್ಷೆಗಳನ್ನೆಲ್ಲ ಡ್ರಾಯಿಂಗ್ ಮಾಡ್ತಿದ್ಲು ಕೇವಲ ಆರ್ಲಾಂಗ್ ನಿಗೋಸ್ಕರ. ಈಗ ವಾಪಸ್ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಂತೂ ಆರ್ಲಾಂಗ್ ನ ಗ್ಯಾಂಗ್ ಅಟ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಪೂರ್ತಿ ಕೋಕೋ ವಿಲೇಜ್ ಬೆಂಕಿಯಲ್ಲಿ ಉರಿತಾ ಇದೆ. ಉಸಪ್ ಅಂತೂ ನೀರನ್ನ ಆರಿಸೋದಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿಗೆ ಕೋಕೋ ವಿಲೇಜ್ ನ ಎಲ್ಲ ಮೆಂಬರ್ಸ್ ಕೂಡ ಬರ್ತಾರೆ. ಮತ್ತೆ ನಾಮಿಗೆ ಸಾರಿ ಕೇಳ್ತಾರೆ. ನಾಮಿ ನೀವು ನಮ್ಗೆ ಮೊದ್ಲೇ ಹೇಳ್ಬೇಕಿತ್ತು, ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ. ಒಂದ್ ವೇಳೆ ಆ ಟೈಮಲ್ಲಿ ನಾನು ಹೇಳಿದ್ರೆ ಆರ್ಲಾಂಗ್ಗೆ ಆ ವಿಷಯ ಗೊತ್ತಾಗ್ತಿತ್ತು, ಇದರಿಂದ ನಿಮ್ಮ ಜೀವಕ್ಕೂ ಅಪಾಯ ಆಯ್ತು. ಇದಂತೂ ಸ್ಪೆಷಲ್ ದಿನ ಆಗಿದೆ. ಯಾಕಂದ್ರೆ ಪೂರ್ತಿ ಕೋಕೋ ವಿಲೇಜ್ ಅಂದು ಒಟ್ಟುಗೂಡಿ ನಾಮಿಗೆ ಸಾಥ್ ನೀಡ್ತಿದೆ. ಸ್ವಾತಂತ್ರ್ಯಕ್ಕೋಸ್ಕರ ನಾವು ಆರ್ಲಾಂಗ್ ಅನ್ನ ಫೈಟ್ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಬಟ್ ಇಲ್ಲಿ ಲುಫಿ ಹೇಳ್ತಾನೆ ಬೇಡ, ನೀವೆಲ್ಲ ಬರೋದು ಬೇಡ ಇಲ್ಲಿಗೆ. ಫಸ್ಟ್ ನಾವು 4-5 ಜನ ಆರ್ಲಾಂಗ್ ನಲ್ಲಿಗೆ ಹೋಗಿ ಮಾತಾಡ್ಬಿಡ್ತೀವಿ, ಆದ್ಮೇಲೆ ನೋಡೋಣ ಅಂತ. ಈಗ ಸೀನ್ ಶಿಫ್ಟ್ ಆಗುತ್ತೆ ಗಾರ್ಪ್ ನಲ್ಲಿಗೆ. ಅವನು ಲುಫಿಯನ್ನು ಹುಡುಕ್ತಾ ಕೋಕೋ ವಿಲೇಜ್ ನ ಹತ್ರ ಬಂದ್ ಬಿಡ್ತಾನೆ. ಮತ್ತೆ ಇವನ ಬಳಿಗೆ ಒಬ್ಬ ನ್ಯಾವಿ ಕ್ಯಾಪ್ಟನ್ ಬರ್ತಾನೆ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಇವನು ಆರ್ಲಾಂಗ್ ನ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡವನು. ಅಫ್ಕೋರ್ಸ್ ಇವನು ನೆಟ್ಗೆ ಕೆಲಸ ಮಾಡ್ತಿಲ್ಲ, ಬದಲಾಗಿ ಆರ್ಲಾಂಗ್ ಗೆ ಹೆಲ್ಪ್ ಮಾಡ್ತಿದ್ದ. ಆರ್ಲಾಂಗ್ ಅಲ್ಲಿ ಕೊಲೆ ಮಾಡಿದ್ರು ಕೂಡ ಅದ್ರ ವಿಷಯನ ಹೊರಗೆ ಬರದೇ ಇರೋ ತರ ತಡಿತಿದ್ದ. ಗಾರ್ಪ್ ಹೇಳ್ತಾನೆ ನಾನು ಕೇಳ್ಪಟ್ಟಾಗೆ ಈ ವಿಲೇಜ್ ಎಲ್ಲ ಸುಟ್ಟು ಹೋಗಿದೆ ಅಂತ, ಸರಿಯಾಗಿ ನೀನು ನೋಡ್ಕೊಳ್ಳಿಲ್ವಾ. ಅದಕ್ಕೆ ಈ ಕ್ಯಾಪ್ಟನ್ ಅಂತ ಫಿಟ್ಟಿಂಗ್ ಇಡ್ತಾನೆ ಗುರು. ಇವನ್ ಹೇಳ್ತಾನೆ ಯಾರೊಬ್ಬ ಲುಫಿ ಅನ್ನೋ ಹೆಸರು ಹುಡುಗ ಬಂದಿದ್ದಾನೆ, ಜೊತೆಗೆ ಅವನದು ಕ್ರಿಯೋ ಇದೆ. ಅವರೆಲ್ಲರೂ ಪೈರೇಟ್ ಗಳು ಒಟ್ಟು ಸೇರಿ ಪೂರ್ತಿ ವಿಲೇಜ್ ಅನ್ನ ಸುಟ್ಟು ಹಾಕಿದ್ದಾರೆ. ಕಾರ್ಪಿಗೆ ಶಾಕ್ ಆಗುತ್ತೆ. ವೇಟ್, ಈ ಲುಫಿ ಅಂತ ಇಷ್ಟು ಹಾಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಹೊಡಿಬಹುದು, ಆದ್ರೆ ಕೊಲ್ಲೋದಂತೂ ಸಾಧ್ಯ ಇಲ್ಲ. ನೀನು ಕಣ್ಣಾರೆ ನೋಡಿದ್ಯಾ ಅಂತ ಕೇಳ್ತಾನೆ. ಈಚಿಂದ ಈ ಮಾತುಕತೆಯನ್ನ ಕೋಬಿ ಮತ್ತೆ ಹೆಲಂಪೂರ್ ನೋಡ್ತಿದ್ದಾರೆ. ಇವನೊಂದು ಪಕ್ಕ ಸುಳ್ಳು ಇಡ್ತಿದ್ದಾನೆ ಅಂತ ಕ್ಲಿಯರ್ ಆಗ್ತಿದೆ. ಅಂಡ್ ಈ ಕ್ಯಾಪ್ಟನ್ ಹೇಳ್ತಾನೆ ನೀವು ನಂಗೆ ಪರ್ಮಿಷನ್ ಕೊಡಿ, ನಾನೀಗ ಲುಫಿಯನ್ನ ಕೊಂದ್ಕೊಂಡು ಬರ್ತೀನಿ. ಗಾರ್ಪ್ ಹೇಳ್ತಾನೆ ಅದ್ರ ಪರ್ಮಿಷನ್ ಎಲ್ಲ ನಿಂಗಿಲ್ಲ, ಸ್ವತಃ ನಾನೇ ಡಿಸೈಡ್ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ. ಈಗ ಸೀನ್ ಶಿಫ್ಟ್ ಆಗುತ್ತೆ ಆರ್ಲಾಂಗ್ ಪಾರ್ಕ್ ನಲ್ಲಿಗೆ. ಪೂರ್ತಿ ಆರ್ಲಾಂಗ್ ನ ಸೇನ್ ಅಂತೂ ಇಲ್ಲಿ ರೆಡಿ ಆಗಿದೆ. ಸ್ಪೀಡ್ ಆಗಿ ಓಡ್ಕೊಂಡು ಬರ್ತಿದ್ದಾರೆ. ಈಚೆಯಿಂದ ಲುಫಿ ಮತ್ತೆ ಅವನ ಗ್ಯಾಂಗ್ ಕೂಡ ರೆಡಿ ಇದ್ದಾರೆ ಮುಷ್ಟಿ ಹಿಡ್ಕೊಂಡು. ಮತ್ತೆ ನೋಡ್ತಾ ಇದ್ದಾಗೇನೆ ಫೈಟ್ ಶುರು ಹಚ್ಕೊಳ್ತಾರೆ. ಸಂಜೆ
ಸಂಜಿ ಕಾಲಲ್ಲಿ ಹೊಡಿತಾನೆ, ಉಸಪ್ ದೂರದಿಂದ ಸ್ನೈಪಿಂಗ್ ಮಾಡ್ತಾನೆ, ಹಾಗೇನೆ ಎಸ್ಕೇಪ್ ಕೂಡ ಆಗ್ತಿದ್ದಾನೆ ಗುರು. ಇನ್ನೊಂದು ಕಡೆಯಲ್ಲಿ ಲುಫಿ ಮತ್ತೆ ನಾಮಿ ಗ್ರ್ಯಾಂಡ್ ಲೈನ್ ನಕ್ಷೆನ ಹುಡುಕ್ತಾ ಹೋಗ್ತಾರೆ. ಎಷ್ಟು ಪಕ್ಕ ಆಗುತ್ತೋ ಅಷ್ಟು ಪಕ್ಕ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ತಾರೆ. ಹಾಗೇನೆ ನಮ್ಗೆ ಕಾಣುತ್ತೆ ಒಂದು ಸರಪಳಿ ಕೂಡ ಇಲ್ಲಿ ಇದೆ. ಮತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾಮಿಯನ್ನ ಇದರಲ್ಲಿ ಕಟ್ಟಿ ಹಾಕ್ತಿದ್ನಂತೆ ಆರ್ಲಾಂಗ್. ಅದೇ ಟೈಮ್ ಇಲ್ಲಿ ಆರ್ಲಾಂಗ್ ಕೂಡ ಬರ್ತಾನೆ ಮತ್ತೆ ಹೇಳ್ತಾನೆ, ನಿಮ್ಗೆ ಏನ್ ಅನ್ಸುತ್ತೆ ನಾನ್ ನಿಮ್ಮನ್ನ ಬಿಟ್ಬಿಡ್ತೀನಿ ಅಂತಾನ. ಅಂಡ್ ಸೀನ್ ಶಿಫ್ಟ್ ಆಗುತ್ತೆ ವಾಪಸ್ ಇಲ್ಲಿ ಫೈಟ್ ನಡೀತಿರುವಲ್ಲಿ. ಉಸಪ್ ಅಂತೂ ಓಡ್ಕೊಂಡು ಹೋದ, ಸಂಜೆ ಮತ್ತೆ ಝೋರೋ ಫೈಟ್ ಮಾಡ್ತಿದ್ದಾರೆ. ಆದ್ರೆ ನಾಮಿ ಮತ್ತೆ ಲುಫಿ ಡೇಂಜರ್ ಅಲ್ಲಿ ಇದ್ದಾರೆ, ಯಾಕಂದ್ರೆ ಆರ್ಲಾಂಗ್ ಇಲ್ಲಿಗೆ ಬಂದಿದ್ದಾನೆ. ಆರ್ಲಾಂಗ್ ಹೇಳ್ತಾನೆ, ನಾನು ಮನುಷ್ಯರನ್ನ ನೋಡ್ಕೊಂಡು ಬಂದಿದ್ದೀನಿ, ಹೀಗೆ ನನ್ನ ಪೂರ್ವಜರನ್ನ ಕೂಡ ಮೋಸ ಮಾಡ್ಕೊಂಡು ಬಂದಿದ್ದೀರಾ. ನಾವಿ ನೀನು ಬೇಕಂತಿದ್ರೆ ನಂಗೆ ಹೆಲ್ಪ್ ಮಾಡಬಹುದಿತ್ತು, ಆದ್ರೆ ನೀನು ಕೂಡ ಮೋಸ ಮಾಡಿದ್ಯಾ. ಹಾಗಾಗಿ ಫಸ್ಟ್ ಈ ವಿಲೇಜ್ ಅನ್ನ ನಾನು ನೋಡ್ಕೊಳ್ತೀನಿ. ಪೂರ್ತಿ ವಿಲೇಜ್ ಅನ್ನ ಡೆಸ್ಟ್ರಾಯ್ ಮಾಡಿದ್ಮೇಲೆ ಗ್ರ್ಯಾಂಡ್ ಲೈನ್ ನ ನಕ್ಷೆನ ಹಿಡ್ಕೊಂಡು ಒನ್ ಪೀಸ್ ಹುಡುಕೋದಕ್ಕೆ ಹೋಗ್ತೇನೆ. ಇದಕ್ಕೆ ನಾಮಿ ಹೇಳ್ತಾನೆ, ನಾನೆಲ್ಲ ಮೋಸ ಮಾಡಿದ್ದು ನೀನಾಗಿದ್ಯಾ. ಅದನ್ನ ಪೂರ್ತಿ ವಿಲೇಜ್ ಗೆ ತೊಂದರೆ ಬರೋ ಹಾಗೆ ಮಾಡಿದ್ದು ನೀನೇ ಜನರನ್ನ ಕೊಂದಿದ್ದು. ಆರ್ಲಾಂಗ್ ಹೇಳ್ತಾನೆ, ಪೂರ್ತಿ ಈಸ್ಟ್ ಬ್ಲೂ ನ ರಾಜ ನಾನಾಗಿದ್ದೀನಿ, ಆ ನಕ್ಷೆ ನಂಗೆ ಬೇಕಾದದ್ದು, ನೀವೆಲ್ಲರೂ ನನ್ನ ಗುಲಾಮರಷ್ಟೇ. ಇದನ್ನ ಕೇಳಿದಾಗ ಲುಫಿಗೆ ಉರ್ದು ಬಿಡುತ್ತೆ. ಅವನು ನಾಮಿ ಹತ್ರ ಹೇಳ್ತಾನೆ, ನೀನು ಹೊರಗಡೆ ಹೋಗು, ನಾನೀಗ ಬರ್ತೀನಿ ಅಂತ. ಅಂಡ್ ಕೈಯಲ್ಲಿ ಫುಲ್ ಸ್ಟ್ರೆಂತ್ ಹಾಕಿ ಇವನ ಈ ಒಂದು ಖಡ್ಗವನ್ನ ಮುರಿದಾಕ್ಬಿಡ್ತಾನೆ. ಸೊ ಹೀಗಾಗಿ ಇಲ್ಲಿ ಫೈಟ್ ಶುರು ಆಗೋದ್ರಲ್ಲಿದೆ. ಇನ್ನೊಂದು ಕಡೆಯಲ್ಲಿ ಉಸಪ್ ಒಂದು ಅಡಕೊಂಡಿದ್ದಾನೆ. ಅಂಡ್ ಸಂಜೆ ಮತ್ತೆ ಝೋರೋ ಫೈಟ್ ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ಅವರಿದ್ದ ಜಾಗದಲ್ಲೇ ಬಗ್ಗಿಯ ಬಾಡಿನ ನೇತಾಕಿದ್ರು ತಾನೆ. ಸಂಜೆನಲ್ಲಿದ್ದಂತ ಬ್ಯಾಗ್ ನಲ್ಲಿ ಬಗ್ಗಿನ ತಲೆ ಇತ್ತು. ಅವನು ಬೊಬ್ಬೆ ಹೊಡಿತಾನೆ, ಪ್ಲೀಸ್ ನನ್ನನ್ನು ಬಿಟ್ಟು ಬಿಡಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ. ಸೊ ಚೀಲದಿಂದ ತೆಗೆದು ಬಿಡ್ತಾರೆ. ಬಟ್ ಸೀದಾ ಬಾಡಿಗೆ ಇವನ ತಲೆ ಮಿಕ್ಸ್ ಆದಾಗ ಇಬ್ಬರಿಗೂ ಹೇಳ್ಬಿಡ್ತಾನೆ, ಮಿಡಲ್ ಫಿಂಗರ್ ಅನ್ನ ತೋರಿಸಿ, ನಿಮ್ಗೇನ್ ಅನ್ಸ್ತು ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತಾನ. ನಾನು ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದೀನಿ ಅಂತ ಹೇಳಿ ಎಸ್ಕೇಪ್ ಆಗ್ಬಿಟ್ಟ ಗುರು. ಇನ್ನೊಂದು ಕಡೆಯಲ್ಲಿ ಉಸಪ್ ಸತ್ತವರ ಹಾಗೆ ಆಕ್ಟಿಂಗ್ ಮಾಡ್ತಿದ್ದ. ಅಂಡ್ ಈ ಫಿಶರ್ ಮ್ಯಾನ್ ಸತ್ತಿದ್ದಾನೆ ಅಂತ ತಿಳ್ಕೊಂಡ್ ಬಿಟ್ಟಿದ್ದ. ಅದೇ ಟೈಮ್ಗೆ ಉಸಪ್ ಗನ್ ಅಲ್ಲಿ ಫೈರ್ ಮಾಡ್ತಾನೆ. ಸೊ ಈ ಫಿಶರ್ ಮ್ಯಾನ್ ಅಂತೂ ಸತ್ ಬಿಟ್ಟ. ಇಲ್ಲೇ ಈಚಿಂದ ಝೋರೋ ಮತ್ತೆ ಸಂಜ್ಗೆ ಒಬ್ಬ ಟಫ್ ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿದ್ದಾನೆ. ಹಾಗೇನೆ ಇನ್ನೊಂದು ಕಡೆ ಲುಫಿ ಮತ್ತೆ ಆರ್ಲಾಂಗ್ ನ ನಡುವೆ ಫೈಟ್ ಆಗ್ತಾನೆ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಆರ್ಲಾಂಗ್ ನ ಬಳಿ ರೀಜನರೇಷನ್ ಎಬಿಲಿಟಿ ಇದೆ. ಲುಫಿ ಪಂಚ್ ಮಾಡಿದ ಫೋರ್ಸ್ ಗೆ ಹಲ್ಲು ಮುರಿದಿತ್ತು ಅಂಡ್ ಅದು ವಾಪಸ್ ಬಂದಿದೆ. ಆರ್ಲಾಂಗ್ ಹೇಳ್ತಾರೆ, ನೋಡು ನೀನಂತ ಇವತ್ತು ಸಾಯ್ತಿ ನನ್ನ ಕೈಯಿಂದ, ಹಾಗಾಗಿ ನಾನು ಹೇಳೋದೇನಂದ್ರೆ ನಾಮಿಯನ್ನ ಬಿಟ್ಬಿಡು, ಅವಳೊಬ್ಳು ನಿಷ್ಪ್ರಯೋಜಕ್ಕೆ. ಲುಫಿ ಹೇಳ್ತಾನೆ, ಇಲ್ಲ ನಾಮಿಯಿಂದಾನೆ ನೀನು ನಕ್ಷೆ ಹಿಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಿರೋದು, ನಿನ್ಗೆ ಈ ಅಧಿಕಾರದ ಮೇಲೆ ಬಾರಿ ಆಸೆ ಇದೆ ತಾನೆ, ನೋಡು ನಿನ್ನ ಜಾಗವನ್ನೇ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳಿ ಇದ್ದದೆಲ್ಲ ಪುಡಿ ಮಾಡೋಕೆ ಶುರು ಮಾಡ್ತಾನೆ. ಆರ್ಲಾಂಗ್ ಇದನ್ನ ತಡೆಯೋಕೆ ನೋಡಿದ್ರು ಕೂಡ ಲುಫಿ ಇದನ್ನ ಕಂಪ್ಲೀಟ್ ಆಗಿ ಪುಡಿ ಮಾಡ್ತಿದ್ದಾನೆ. ಇನ್ನೊಂದು ಕಡೆ ಝೋರೋ ಮತ್ತೆ ಸಂಜಿನ ಬಳಿ ಈ ಒಬ್ಬ ಫಿಶರ್ ಮ್ಯಾನ್ ಹೇಳ್ತಾನೆ, ನಾಮಿ ನಿಮ್ಗೆ ಕೂಡ ಮೋಸ ಮಾಡ್ತಾಳೆ ಅಂತ. ಇದಕ್ಕೆ ಸಂಜು ಒಂದು ಕೇಕ್ ಹೊಡ್ಬಿಡ್ತಾನೆ. ಅದು ಕೂಡ ಕಂಟಿನ್ಯೂಸ್ ಆಗಿ 3-4 ಸಲ ಮಾಡ್ಬಿಡ್ತಾನೆ. ಸೊ ಇವನಂತೂ ಇಲ್ಲಿ ಪುಡಿ ಆಗ್ಬಿಟ್ಟ ಗುರು. ಇದೇ ಹೊತ್ತಿಗೆ ಉಸಪ್ ಕೊಡಿಲಿ ಬರ್ತಾನೆ, ನಾನು ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳ್ಕೊಂಡು. ಆದ್ರೆ ಫೈಟ್ ಅಂತೂ ಆಲ್ರೆಡಿ ಮುಗ್ದಾಗಿದೆ. ಇವನಿಗಂತೂ ಶಾಕ್ ಆಗುತ್ತೆ, ಇವರಿಬ್ರು ಸೇರಿ ಅಂತ ಪುಡಿ ಮಾಡಕ್ ಬಿಟ್ರು ಅಂತ. ಅಂಡ್ ಇನ್ನೊಂದು ಕಡೆಯಲ್ಲಿ ಲುಫಿ ಆರ್ಲಾಂಗ್ ಗೆ ಚೆನ್ನಾಗಿ ಹೊಡಿತಾನೆ ಗಂಗಮ್ ಫ್ರೂಟ್ ಅಲ್ಲೇ. ಜೊತೆಗೆ ಕಾಲನ್ನ ತುಂಬಾ ಅಗಲ ಮಾಡಿ ಬಿಲ್ಡಿಂಗ್ ಅನ್ನೇ ಪುಡಿ ಮಾಡಕ್ ಬಿಡ್ತಾನೆ. ಸೊ ಬಿಲ್ಡಿಂಗ್ ಎಲ್ಲ ಧ್ವಂಸ ಆಗ್ತಿದೆ. ಆದ್ರೆ ಹೊರಗಡೆ ಅವನ ಫ್ರೆಂಡ್ಸ್ ನೋಡ್ತಿದ್ದಾರೆ ಈಗ ಲುಫಿ ಹೇಗೆ ಹೊರಗಡೆ ಬರ್ತಾನೆ. ಅಂಡ್ ನಮ್ಗೆ ಕ್ಲಿಯರ್ ಆಗುತ್ತೆ ಲುಫಿ ಅಂತ ಇಲ್ಲಿ ಬದುಕಿದಾನೆ ಅಂತ. ಹೇಗೆ ಲುಫಿ ಅಂತೂ ಆರ್ಲಾಂಗ್ ಅನ್ನ ಪುಡಿ ಮಾಡಕ್ ಬಿಟ್ಟ. ಕೆಲವರಿಗೆ ಈಗ ಡೌಟ್ ಆಗ್ಬೋದು ಆರ್ಲಾಂಗ್ ಬದುಕಿದಾನ ಸತ್ತಿದಾನ ಅಂತ. ಆದ್ರೆ ನಾನು ಆನಿಮೆ ಪ್ರಕಾರ ಹೇಳಿದ್ರೆ ಆಕ್ಚುಲಿ ಇಲ್ಲಿ ಆರ್ಲಾಂಗ್ ಸೋತಿದ್ದಾನೆ. ಬಟ್ ಈ ಘಟನೆ ಆದ್ಮೇಲೆ ಸ್ವಲ್ಪ ಸಮಯದ ನಂತರ ನ್ಯಾವಿ ಅವರು ಇವನನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಅದನ್ನ ಇದರಲ್ಲಿ ತೋರಿಸಲಿಲ್ಲ, ಸೊ ಅದನ್ನ ಹೇಳ್ತಿದ್ದೀನಿ. ಆರ್ಲಾಂಗ್ ಅನ್ನ ಸೋಲ್ಸೋದಕ್ಕಾಗಿ ಫುಲ್ ಸೆಲೆಬ್ರೇಷನ್ ನಡೆಯುತ್ತೆ ಪೂರ್ತಿ ಕೋಕೋ ವಿಲೇಜ್ ನಲ್ಲಿ. ಹೀಗೆ ಫುಲ್ ಕೋಕೋ ವಿಲೇಜ್ ಗೆ ಸ್ವಾತಂತ್ರ್ಯ ಕೊಟ್ಬಿಟ್ರು. ಎಲ್ಲರೂ ತುಂಬಾನೇ ಚೆನ್ನಾಗಿ ಬದುಕ್ತಿದ್ದಾರೆ. ಸಂಜೆ ಕುಕಿಂಗ್ ಮಾಡ್ತಿದ್ದಾನೆ, ಝೋರೋ ತಿಂತಾ ಇದ್ದಾನೆ. ಅಂಡ್ ಉಸಪ್ ಅಂತೂ ಸುಳ್ಳು ಬಿಡ್ತಿದ್ದಾನೆ ಏನೇನು ಸುಳ್ಳು ಕಥೆಗಳನ್ನ. ಆದ್ರೂ ಕೂಡ ಲುಫಿ ಸಪೋರ್ಟ್ ಮಾಡ್ತಿದ್ದೆ ಇವನ ಕತೆಗೆ. ಇದೇ ಟೈಮ್ ಇಲ್ಲಿ ಎಂಟ್ರಿ ಹೊಡಿತಾರೆ ನಮ್ಮ ಗಾರ್. ಮತ್ತೆ ಕೋಬಿಗೆ ಆರ್ಡರ್ ಮಾಡ್ತಾನೆ, ಹೋಗಿ ಈ ಪೈರೇಟ್ ಗಳನ್ನೆಲ್ಲ ಹಿಡಿದುಕೊಂಡು ಬಾ. ಕೋಬಿ ಹೇಳ್ತಾನೆ, ನಂಗೆ ಆರ್ಡರ್ ಇಷ್ಟ ಇಲ್ಲ, ನಂಗೆ ಲುಫಿಯನ್ನ ಹಿಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಗಾರ್ಪ್ ಹೇಳ್ತಾನೆ, ನನ್ನ ಆರ್ಡರ್ ಅನ್ನ ತಿರಸ್ಕರಿಸಿದ್ರೆ ನಿಂಗೆ ಯಾವ ರೀತಿ ಜೈಲು ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದೆ ತಾನೆ. ಅಂಡ್ ಕೋಬಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ, ನಾನು ನೋಡಿದ ಪ್ರಕಾರ ಅಂತೂ ಲುಫಿ ಅಂತ ಹುಡುಗನೇ ಇಲ್ಲ. ಸೊ ಪಕ್ಕ ಹೇಳ್ತೀನಿ, ಈ ವಿಲೇಜ್ ಅನ್ನ ಬಚಾವ್ ಮಾಡಿದ್ದು ಲುಫಿ ಆಗಿದ್ದಾನೆ. ಹಾಗಾಗಿ ನಾವು ಆರ್ಲಾಂಗ್ ಅನ್ನ ಅರೆಸ್ಟ್ ಮಾಡಬೇಕು. ಸೊ ಸೈಡ್ ಗೆ ಬಾ ಅಂತ ಹೇಳಿ ಈ ಫಿಶರ್ಸ್ ಮ್ಯಾನ್ಸ್ ಗಳನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳ್ತಾನೆ. ಈಗ ಕಾರ್ಪ್ ಮಾತಾಡ್ತಾನೆ ಲುಫಿ ಹತ್ರ, ನಿನ್ನ ಬಾಲ್ಯದಿಂದ ನಾನು ನೋಡ್ತಿದ್ದೀನಿ, ನೀನು ಯಾವತ್ತಿಗೂ ಪೈರೇಟ್ ಕಿಂಗ್ ಆಗ್ಬೇಕು ಅಂತಾನೆ ಸಾಯ್ತಿದ್ದೆ. ಎಷ್ಟು ಟ್ರೈ ಮಾಡಿದೆ ನಿನ್ನ ಮೆರೆನ್ ಗೆ ತರಿಸೋದಕ್ಕೆ. ಸೊ ಮೆರೆನ್ ಗೆ ಬರೆದಿದ್ರೆ ತೋಕೋ ಈ ಪಂಚನ ಅಂತ ಹೇಳಿ ತುಂಬಾನೇ ಹೊಡೆದು ಬಿಡ್ತಾನೆ. ಲುಫಿ ಕೂಡ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ಫೈಟ್ ಅಲ್ಲಿ ಬಲ ಜಾಸ್ತಿ ಇರೋದು ನಮ್ಮ ಗಾರ್ಪ್ನಿಗೆನೆ. ಅವನು ಚೆನ್ನಾಗಿ ಹೊಡೆದು ಬಿಡ್ತಾನೆ ಲುಫಿನಿಗೆ. ಲುಫಿ ಅಂತೂ ಹಾರ್ತಾ ಇದ್ದಾನೆ ಗುರು. ಇದೊಂಥರ ಇರುವೆ ಮತ್ತೆ ಆನೆ ಜಗಳದ ರೀತಿ. ಇಲ್ಲಿ ಆನೆ ಅಂತೂ ನಮ್ಮ ಗಾರ್ಪ್ ಆಗಿದ್ದಾನೆ. ಸೊ ಕೊನೆಗೂ ಲುಫಿಯ ಕುತ್ತಿಗೆನ ಹಿಡಿದು ಹೇಳ್ತಾನೆ, ಸರೆಂಡರ್ ಆಗು ಅಂತ. ಲುಫಿ ಹೇಳ್ತಾನೆ, ನೀವು ನನ್ನನ್ನ ಕೊಲ್ಲೋದಕ್ಕೆ ಆಗೋದಿಲ್ಲ, ನಾನು ಪೈರೇಟ್ ಕಿಂಗ್ ಆಗಿ ಆಗ್ತೀನಿ ಅಂತ. ಆದ್ರೆ ಈ ಮೂಮೆಂಟ್ ಗೆ ಅವನು ನೋಡ್ತಾನೆ ಲುಫಿಯ ನಗುವನ್ನ. ಅವನಿಗೆ ಕೂಡ ಸ್ವತಃ ಗೋಲ್ಡಿ ರಾಜರ್ ನೆನಪು ಬರುತ್ತೆ. ಅಂದ್ರೆ ತುಂಬಾ ಜನ ಇವನ ಬಗ್ಗೆ ಹೇಳಿದ್ರಲ್ವಾ, ಅವನ ಮುಖದಲ್ಲಿ ಏನು ತೇಜಸ್ಸಿದೆ, ಅದು ನಿಜ ಆಯ್ತು. ಅಂದ್ರೆ ಇವನು ಕೂಡ ಪೈರೇಟ್ ಕಿಂಗ್ ತರನೇ ನಮ್ಮೆಲ್ರಿಗೂ ಕಾಣ್ತಿದ್ದಾನೆ. ಸೊ ಗಾರ್ಪ್ಗೆ ರಿಯಲೈಸ್ ಆಗುತ್ತೆ, ಇವನ ಗೋಲ್ ಅಂತ ಇವನು ಬಿಡೋದಿಲ್ಲ, ಇವನು ಪಕ್ಕ ಪೈರೇಟ್ ಕಿಂಗ್ ಆಗೋ ಪೊಟೆನ್ಶಿಯಲ್ ಇದೆ. ಸುಮ್ನೆ ಇವನಷ್ಟಿಗೆ ಇವನನ್ನ ಸ್ವಾತಂತ್ರ್ಯ ಬಿಟ್ಬಿಡ್ತೀನಿ, ಹೋಗಿ ನಿನ್ನ ಬದುಕು ಜೀವಿಸು ಅಂತ ಹೇಳ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ನಿನಗೆ ಪೈರೇಟ್ ಕಿಂಗ್ ಆಗ್ಬೇಕಂದ್ರೆ ಅಥವಾ ಒನ್ ಪೀಸನ ಹುಡುಕ್ಬೇಕಂದ್ರೆ ನಿನ್ನೊಬ್ಬನಿಂದ ಸಾಧ್ಯನೇ ಇಲ್ಲ. ಲುಫಿ ಹೇಳ್ತಾನೆ, ಯಾರು ಹೇಳಿದ್ರು ನಾನು ಒಬ್ಬನೇ ಹೋಗೋದು ಅಂತ, ನನ್ನ ಹತ್ರ ಗೆಳೆಯರಿದ್ದಾರೆ, ಮತ್ತೆ ನಾವೆಲ್ಲ ಒಟ್ಟು ಸೇರಿ ಒನ್ ಪೀಸನ ಹುಡುಕ್ತಿವೆ. ಸೊ ಇಲ್ಲಿ ಗಾರ್ಪ್ ನಿಜವಾಗಿ ಬಂದಿದ್ದು ಟೆಸ್ಟ್ ಮಾಡೋದಕ್ಕೆ. ಲುಫಿ ಪೈರೇಟ್ ಗಳ ರೀತಿ ತಪ್ಪು ಹದಿ
ಹಿಡಿತಿಲ್ಲ ತಾನೆ ಅಂತ. ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂತೂ ನಾಮಿ ಅವಳು ತಾಯಿ ಸತ್ತಿದಂತಹ ಸಮಾಧಿಯ ಹತ್ತಿರದಲ್ಲಿ ಕೂತ್ಕೊಳ್ತಾಳೆ. ಅವಳು ತುಂಬಾನೇ ಎಮೋಷನಲ್ ಆಗ್ತಾಳೆ, ಯಾಕಂದ್ರೆ ಈ ಕೋಕೋ ವಿಲೇಜ್ ಗೆ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ. ಈ ಟೈಮ್ ಅಲ್ಲಿ ಅವಳ ತಾಯಿ ಇರ್ತಿದ್ರೆ ಎಷ್ಟು ಖುಷಿ ಪಡ್ತಿದ್ಲು ಅಂತ. ಇದೇ ಹೊತ್ತಿಗೆ ಇವಳ ತಂಗಿ ನೌಜಿಕಾನ್ ಬರ್ತಾಳೆ. ಇವಳು ನಾಮಿಗೆ ಆಲ್ ದಿ ಬೆಸ್ಟ್ ಹೇಳ್ತಾಳೆ, ಯಾಕಂದ್ರೆ ಇವಳೊಬ್ಳೀಗ ಪೈರಟ್ ಆಗಿರೋ ಕಾರಣ ಲುಫಿಯ ಜೊತೆಗೆ ಹೋಗ್ಬೇಕಾಗುತ್ತೆ ಒನ್ ಪೀಸ್ ಅನ್ನು ಹುಡುಕೋದಕ್ಕೆ. ಹಾಗಾಗಿ ಈ ಒಂದು ಜರ್ನಿಯಲ್ಲಿ ನೀನು ಒಂಟಿಂದ ತಿಳ್ಕೊಳ್ಳೇಬೇಡ, ಮತ್ತೆ ನಿನ್ನ ವಿಲೇಜ್ ಅನ್ನ ಮರಿಬೇಡ, ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಇದ್ದೀವಿ. ಅಂಡ್ ಹಾಗೇನೆ ಗಾಯ್ಸ್, ಇವಳ ಕೈಯಲ್ಲಿ ಒಂದು ಆರ್ಲಾಂಗ್ ನ ಟ್ಯಾಟೋ ಇತ್ತು ತಾನೆ, ಅದನ್ನ ಚೇಂಜ್ ಮಾಡ್ಕೊಂಡು ಈ ವಿಲೇಜ್ ನ ಸಿಂಬಲ್ ಅನ್ನ ಹಾಕ್ಬಿಟ್ಟಿದ್ದಾಳೆ. ಅಂಡ್ ಇದೇ ಟೈಮ್ಗೆ ನಾವು ಲುಫಿಯ ಬಳಿ ನೋಡ್ತೀವಿ, ಇಲ್ಲಿಗೆ ಕೋಬಿ ಬಂದು ಒಂದು ಪೋಸ್ಟರ್ ಅನ್ನು ತೋರಿಸ್ತಾನೆ. ಎಸ್ ಗಾಯ್ಸ್, ಇದು ಬೌಂಟಿ ಪೋಸ್ಟರ್ ಆಗಿದೆ. ಮತ್ತೆ ಇದರಲ್ಲಿ ಗೊತ್ತಾಗುತ್ತೆ ಯಾರು ಲುಫಿಯನ್ನು ಹಿಡಿತಾರೆ ಅವರಿಗೆ 30 ಲಕ್ಷ ಉಡುಗೊರೆ ಸಿಗುತ್ತೆ ಮೆರಿನ್ ಅವರ ಕಡೆಯಿಂದ ಅಂತ ಬರ್ದಿದೆ. ಅಂದ್ರೆ ಪೈರೇಟ್ ಗಳ ಲಿಸ್ಟ್ ಅಲ್ಲಿ ಇವನು ಕೂಡ ಫೇಮಸ್ ಆಗಿದ್ದಾನೆ. ಅವನಿಗಂತೂ ತುಂಬಾ ಜೋಶ್ ಬಂದು ಗುರು, ಫೈನಲಿ ನಂಗೆ ಪೈರೇಟ್ ಅನ್ನೋ ಐಡೆಂಟಿಟಿ ಸಿಕ್ಕಿದೆ, ಮತ್ತೆ ಫೇಮಸ್ ಕೂಡ ಇದ್ದೀನಿ ಅಂತ. ಅವನು ಬೌಂಟಿ ಯಾಕೆ ಜಾಸ್ತಿ ಮಾಡಿದಾರೆ ಅಂದ್ರೆ ಆರ್ಲಾಂಗ್ ಅನ್ನ ಸೋಲ್ಸಿದಾನೆ. ಹಾಗೇನೆ ಆಲ್ವಿಡ್ ಅನ್ನೊಬ್ಳು ಪೈರೇಟ್ ಇದ್ಲು ತಾನೆ, ಅವಳನ್ನು ಕೂಡ ಸೋಲ್ಸಿದ್ದ. ಸೊ ಕೋಬಿ ಕೂಡ ಇಲ್ಲಿ ತುಂಬಾನೇ ಒಳ್ಳೆ ವರ್ಡ್ಸ್ ಅನ್ನ ಹೇಳಿ ಮತ್ತೆ ಸಿಗೋಣ ಅಂತ ಹೇಳ್ಬಿಡ್ತಾನೆ. ನಮ್ಮ ಲುಫಿಗೆ ಒಂದು ದೊಡ್ಡ ಹಗ್ ಮಾಡಿ ಇದೆ ಖುಷಿಯಲ್ಲಿ ಲುಫಿ ಅಂತ ರೂಮ್ ಒಳಗಡೆ ಹೋಗಿ ಎಲ್ಲರ ಎದುರು ತೋರಿಸ್ತಾನೆ ಅವನ ಫಸ್ಟ್ ಪೋಸ್ಟರ್ ಬೌಂಟಿ ಅದು. ಅಂದ್ರೆ 30 ಲಕ್ಷ ಬೌಂಟಿ ಪೂರ್ತಿ ಈಸ್ಟ್ ಬ್ಲೂ ಅಲ್ಲಿ ಇವನದೇ ಇರೋದು. ಸೊ ಇವರಿಗೆ ಕೂಡ ತುಂಬಾನೇ ಶಾಕ್ ಆಗುತ್ತದೆ. ಅಂಡ್ ನಮ್ಮ ಝೋರೋ ಹೇಳ್ತಾನೆ, ನಾವು ಇಷ್ಟರವರೆಗೆ ಎಲ್ಲಿಗೆಲ್ಲ ಹೋಗಿದ್ದೀವಿ, ಎಲ್ಲ ಕಡೆ ನಾವು ವೇರಿಗಳನ್ನ ಮಾಡ್ಕೊಂಡಿದೀವಿ, ಹಾಗೆ ನಾವು ನೆಕ್ಸ್ಟ್ ಟೈಮ್ ಕೂಡ ಕೇರ್ಫುಲ್ ಆಗಿರ್ಬೇಕು. ಪೈರೇಟ್ ಗಳು ಮೆರಿನ್ ಗಳು ನಮ್ಮ ಮೇಲೆ ದಾಳಿ ಮಾಡಬಹುದು. ಲುಫಿ ಹೇಳ್ತಾನೆ, ಹೌದು, ಆದ್ರೆ ನಾವೀಗ ಇಲ್ಲಿ ನಿಲ್ಲೋದಿಲ್ಲ, ಬದಲಾಗಿ ನಾವೀಗ ಸೀದಾ ಹೋಗ್ತೀವಿ ಒನ್ ಪೀಸ್ ಅನ್ನ ಹುಡುಕುವ ಟ್ರಿಪ್ ಗೆ, ಅಂದ್ರೆ ಜರ್ನಿಗೆ. ಮತ್ತೆ ಇಲ್ಲಿ ಸೀನ್ ಚೇಂಜ್ ಆಗುತ್ತೆ, ನಮ್ಗೆ ತುಂಬಾ ಕಡೆಯನ್ನ ತೋರಿಸ್ತಾರೆ. ಮುಂಚೆ ಲುಫಿ ಒಂದು ಜಾಗದಲ್ಲಿ ಇದ್ದ ತಾನೆ, ಅಲ್ಲಿ ಕೂಡ ಲುಫಿ ಅದು ಪೋಸ್ಟರ್ ಕಾಣುತ್ತೆ. ಅಂದ್ರೆ ಫೈನಲಿ ಇವನು ಪೈರೇಟ್ ಆಗಿದ್ದಾನೆ ಅಂತ ತುಂಬಾ ಜನರಿಗೆ ಗೊತ್ತಾಗ್ಬಿಡ್ತು. ಉಸುಕ್ನ ಲವರ್ ಕಾಯನಿಗೆ ಕೂಡ ಗೊತ್ತಾಯ್ತು, ಜೆಫ್ನಿಗೆ ಕೂಡ ಗೊತ್ತಾಗಿ ತುಂಬಾನೇ ಖುಷಿ ಪಡ್ತಾನೆ. ಅಂಡ್ ಈ ಪೋಸ್ಟರ್ ಅನ್ನ ಮೇನ್ ಆಗಿ ನಮ್ಮ ಬಗ್ಗೆ ಕೂಡ ಗಮನಿಸ್ತಾನೆ. ಆದ್ರೆ ನಮ್ಗೆ ಕ್ಲಿಯರ್ ಆಗುತ್ತೆ ಬಗ್ಗಿರೋ ಜಾಗದಲ್ಲಿ ಕ್ವೀನ್ ಆಲ್ವಿಡಾ ಕೂಡ ಇದ್ದಾಳೆ. ಅಂದ್ರೆ ಗಾಯ್ಸ್, ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ. ಅದೇ ರೀತಿ ಇವರಿಬ್ರು ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಅವನನ್ನ ಹೊಡೆಯೋ ಪ್ಲಾನ್ ಏನಾದ್ರು ಇದೆಯಾ? ಅಂಡ್ ಇನ್ನೊಂದ್ ಕಡೆ ನಮ್ಮ ಮೆರಿನ್ ವೈಸ್ ಅಡ್ಮಿರಲ್ ಗಾರ್ಪ್ ಇದಾರಲ್ಲ, ಅವರ ಬಳಿ ಹೆಲೆನ್ ಪೂರ್ ಮತ್ತೆ ಕೋಬಿ ಬಂದು ಕ್ಷಮೆ ಕೇಳ್ತಾರೆ. ಕಾರ್ಪ್ ಹೇಳ್ತಾನೆ, ನಿಮ್ಗೆ ಶಿಕ್ಷೆ ರೂಪದಲ್ಲಿ ನಾನು ನಿಮ್ಗೆ ಟ್ರೈನಿಂಗ್ ಮಾಡ್ತೀನಿ ಅಂತ. ಇಬ್ಬರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಕಾರ್ಪ್ ಇವರಿಗೆ ಟ್ರೈನ್ ಮಾಡಿದ್ರೆ ಯಾವ ಲೆವೆಲ್ ಗೆ ಇವರು ಸ್ಟ್ರಾಂಗ್ ಆಗ್ತಾರೆ ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ ಆಗೋದಿಲ್ಲ. ಅಂಡ್ ಇಲ್ಲಿಂದ ಸೀನ್ ಶಿಫ್ಟ್ ಆಗುತ್ತೆ ಶಂಕ್ಸ್ ನ ಬಳಿಗೆ. ಅದೇ ಫಸ್ಟ್ ಎಪಿಸೋಡ್ ಅಲ್ಲಿ ನೀವು ನೋಡಿದ್ರಿ, ಲುಫಿನ ಬಾಲ್ಯದ ಟೈಮ್ ಅಲ್ಲಿ ಕೂಡ ಇವನಿದ್ದ. ಇವನು ಚಿಲ್ಲಾಗಿ ಮಲ್ಕೊಂಡಿದ್ದಾನೆ. ಇಲ್ಲಿಗೆ ನಮ್ಮ ವಾರ್ ಲಾರ್ಡ್ ಸ್ವಾರ್ಡ್ಸ್ ಮಾಸ್ಟರ್ ಮಿಹಾಕ್ ಬರ್ತಾನೆ. ಅವನು ಬಂದ ತಕ್ಷಣ ಎಲ್ಲರೂ ಗನ್ ಅನ್ನ ತೋರಿಸ್ತಾರೆ, ಯಾಕಂದ್ರೆ ಅವನು ಕೂಡ ಪೈರೇಟ್ ತಾನೆ, ಸೊ ಏನಾದ್ರೂ ತೊಂದರೆ ಕೊಡ್ಬೋದಾ ಅಂತ. ಶಂಕ್ಸ್ ಹೇಳ್ತಾನೆ, ಸ್ವಲ್ಪ ನಿಲ್ಲಿ ಗುರು ಅಂತ. ಶಂಕ್ಸ್ ಹೇಳ್ತಾನೆ, ಮಿಹಾಕ್ ನೀನ್ ಇಲ್ಲಿಂದ ಹೋಗ್ತೀಯ, ನಂಗಂತೂ ಫೈಟ್ ಮಾಡೋ ಮೂಡ್ ಅಲ್ಲಿಲ್ಲ ಅಂತ. ಆದ್ರೆ ಮಿಹಾಕ್ ಬಂದು ಈ ಒಂದು ಪೋಸ್ಟರ್ ಅನ್ನ ತೋರಿಸ್ತಾನೆ ಶಂಕ್ಸ್ ನಿಗೆ. ಐ ಥಿಂಕ್ ನಿಂಗೆ ಈ ಹುಡುಗ ಅಂತೂ ಗೊತ್ತೇ ಇದ್ದಾನೆ. ಶಂಕ್ಸ್ ನಿಗೆ ನೋಡಿದನ ತುಂಬಾನೇ ಖುಷಿ ಆಗುತ್ತೆ. ಯಾವ ಲೆವೆಲ್ ಗಂದ್ರೆ ಅವನು ಇಷ್ಟು ನಗ್ದದ್ದು ಲೈಫ್ ಅಲ್ಲೇ ಇಲ್ಲ, ಯಾಕಂದ್ರೆ ಆ ವಾಂಟೆಡ್ ಪೋಸ್ಟರ್ ಆಗಿತ್ತು ಮಂಕಿಡಿ ಲುಫಿನದು ಗುರು. ಲುಫಿಗೆ ಇವನೊಂಥರ ತಂದೆ ಸಮಾನ ಇದ್ದಾಗ. ಫೈನಲಿ ಇವನೊಬ್ಬ ಫೇಮಸ್ ಪೈರೇಟ್ ಆಗಿದ್ದಾನೆ. ಇದೇ ಖುಷಿಯಲ್ಲಿ ಇವತ್ತು ಎಣ್ಣೆ ಪಾರ್ಟಿ ಆಗುತ್ತೆ ಅಂತ ಶಂಕ್ಸ್ ಹೇಳ್ಬಿಡ್ತಾನೆ. ಈಗ ಇನ್ನೊಂದು ಕಡೆ ಈಗ ಕೋಕೋ ವಿಲೇಜ್ ಅನ್ನ ಬಿಟ್ಟು ಹೋಗ್ತಿದ್ದಾರೆ ನಮ್ಮ ನಾಮಿ ಹಾಗೂ ಇವನ ಸ್ಕ್ವಾಡ್. ಆದ್ರೆ ನಾಮಿನಿಗೆ ಲುಫಿ ಹಾಗೂ ಅವನ ಗ್ಯಾಂಗ್ ಒಂದು ಗಿಫ್ಟ್ ಕೊಡುತ್ತೆ. ಅದೇನಂದ್ರೆ ಈ ಒಂದು ಟ್ರೀ ಅನ್ನ. ಈ ಒಂದು ಮರ ಕೋಕೋ ವಿಲೇಜ್ ಅಲ್ಲಿ ಮಾತ್ರ ಬೆಳೆಯುತ್ತೆ. ಸೊ ಯಾವಾಗೆಲ್ಲ ಅವಳ ಮನೆ ನೆನಪು ಬರುತ್ತೆ, ಇದನ್ನ ನೋಡಿದ್ರೆ ಆಯ್ತು. ಅಂಡ್ ಈ ಟೈಮ್ಗೆ ನಾಮಿ ಹೇಳ್ತಾಳೆ, ನಂಗೆ ನೀನು ಗಿಫ್ಟ್ ಕೊಟ್ಟಿದೆ ತಾನೆ, ಆದ್ರೆ ನಾವೆಲ್ಲ ಕ್ರೂಮೇಟ್ಸ್ ಸೇರಿ ನಿಂಗೋಸ್ಕರ ನಮ್ಮ ಕ್ಯಾಪ್ಟನ್ ಗೋಸ್ಕರ ಒಂದು ಗಿಫ್ಟ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ತಾಳೆ. ಮತ್ತೆ ಗಾಯ್ಸ್, ನಮ್ಮ ಕಣ್ಣೆದ್ರಲ್ಲೇ ಒಂದು ಫ್ಲಾಗ್ ಕಾಣುತ್ತೆ ಲುಫಿಯದು. ಎಸ್, ಇದು ಸಿಂಬಾಲಿಕ್ ಆಗಿ ನಮ್ಮ ಲುಫಿಯ ಸ್ಟ್ರಾ ಹೆಟ್ ಅನ್ನು ತೋರಿಸುತ್ತೆ. ಅಂಡ್ ಇದು ಪೈರೇಟ್ ನ ಶಿಪ್ ನ ಸಿಂಬಲ್ ಆಗಿದೆ. ಇದಾದ್ಮೇಲೆ ಇವರು ನಕ್ಷೆಯನ್ನು ಓಪನ್ ಮಾಡ್ತಾರೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ, ಈ ಜಾಗ ಸ್ವಲ್ಪ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಈಗ ಈ 5 ಜನ ಕೂಡ ಒಟ್ಟುಗೂಡ್ತಾರೆ. ಅಂಡ್ ಒಬ್ಬೊಬ್ಬರ ಕನಸೇನು ಅಂತ ಇಲ್ಲಿ ಹೇಳ್ಬಿಡ್ತಾರೆ. ಮೊದಲದಾಗಿ ಲುಫಿ ಹೇಳ್ತಾನೆ, ನಂಗೆ ಪೈರೇಟ್ ಕಿಂಗ್ ಆಗೋ ಕನಸಿದೆ. ಸಾಂಜಿ ಹೇಳ್ತಾನೆ, ನಂಗೆ ಆಲ್ ಬ್ಲೂ ಅನ್ನು ಹುಡುಕ್ಬೇಕು. ಝೋರೋ ಹೇಳ್ತಾನೆ, ನಂಗೆ ವರ್ಲ್ಡ್ ನ ಗ್ರೇಟೆಸ್ಟ್ ಸ್ವಾರ್ಡ್ಸ್ ಮ್ಯಾನ್ ಆಗ್ಬೇಕು ಅಂತ. ನಾಮಿ ಹೇಳ್ತಾನೆ, ನಂಗೆ ಪೂರ್ತಿ ದುನಿಯಾದ ನಕ್ಷೆ ಮಾಡ್ಬೇಕು ಅಂತ. ಉಸಪ್ ಹೇಳ್ತಾನೆ, ನಂಗೆ ಸಮುದ್ರದ ಒಬ್ಬ ಯೋಧ ಆಗ್ಬೇಕು ಅಂತ. ಮತ್ತೆ ಅವನ ತಂದೆಯನ್ನ ಬೀಟ್ ಮಾಡೋದು ಅವನ ಗೋಲ್ ಆಗಿದೆ. ಸೊ ಹೀಗೆ ಎಲ್ರು ಒಂದೊಂದು ಕನಸನ್ನ ಇಟ್ಕೊಂಡಿದ್ದಾರೆ, ಮಾತ್ರ ಅದನ್ನ ನನಸು ಮಾಡ್ತಾರ ಅಂತ ಇರೋದೇ ಈ ಸ್ಟೋರಿ ಆಗಿದೆ. ಹೀಗೆ ಲುಫಿ ಒಬ್ಬ ವ್ಯಕ್ತಿಯಿಂದ ಇಷ್ಟು ಜನ ಗುಂಪನ್ನ ಕಟ್ಕೊಂಡು ಒಂದು ಜರ್ನಿಗೆ ಹೊರಡ್ತಾರೆ. ಅದೇ ಒನ್ ಪೀಸ್ ಅಂದ್ರೆ. ಬಟ್ ಗಾಯ್ಸ್, ಇದೇ ಗ್ಯಾಪ್ ನಲ್ಲಿ ಒಬ್ಬ ಪೋಸ್ಟರ್ ಅನ್ನ ನೋಡ್ತಾನೆ, ಮಂಕಿ ಡಿ ಲುಫಿಯದು. ಮತ್ತೆ ಅದ್ರ ಮೇಲೆ ಬೆಂಕಿ ಹತ್ತಿಸ್ಬಿಡ್ತಾನೆ. ಹಾಗಾದ್ರೆ ಈ ಕ್ಯಾರೆಕ್ಟರ್ ಯಾರು, ಮತ್ತೆ ಇವನು ಲುಫಿಯಾನ ಏನ್ ಮಾಡ್ಬೋದು, ಅದು ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಸೀಸನ್ ಅಲ್ಲಿ. ಮತ್ತೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಒಂದೆರಡು ದಿನ ಬಿಟ್ಟ ಮೇಲೆ. ಸೊ ಒಂದು ಲೆಜೆಂಡರಿ ಎಂಡಿಂಗ್ ಆಗಿ ಸೀಸನ್ 1 ಮುಗಿಯುತ್ತೆ. ವಿಡಿಯೋ ಹೇಗೆ ಅನಿಸ್ತು, ಈ ಸ್ಟೋರಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನನ್ನ ಎಕ್ಸ್ಪ್ಲನೇಷನ್ ಹೇಗಿದೆ ಅಂತ ಕೂಡ ಒಂದು ಕಮೆಂಟ್ ಮಾಡ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.